ನಮಸ್ಕಾರ ಸ್ನೇಹಿತರೆ, ಸೆಂಟ್ರೋಚಲಕ್ಕೆ ಸ್ವಾಗತ. ನಾನು ಆದಿತ್ಯ. ಇಂದು ನನ್ನ ಸಹೋದ್ಯೋಗಿಗಳು ಅನಿರುದ್ಧ್ ಮತ್ತು ಫರಾಜ್ ನನ್ನೊಂದಿಗೆ ಇದ್ದಾರೆ. ಇಂದು ನಮ್ಮೊಡನೆ ಸೇರಿಕೊಂಡಿದ್ದಕ್ಕಾಗಿ ಅನಿರುದ್ಧ್ ಮತ್ತು ಫರಾಜ್ ಅವರಿಗೆ ಧನ್ಯವಾದಗಳು. ನಾವು ಇಂದು ಬಹಳ ಜನಪ್ರಿಯವಾದ ವಿಷಯವನ್ನು ಚರ್ಚಿಸೋಣ ಅಂತಿದ್ದೇವೆ ಮತ್ತು ಇದು ಸೆಂಟಿಸಿಟಿ ಸೆಟಪ್ ಪಾಲುದಾರರೊಂದಿಗೆ ಬಹುಪಾಲು ಬಾರಿ ಚರ್ಚೆಯಾಗುವ ವಿಷಯವೂ ಹೌದು. ಅದು ಹಣಕಾಸು ಗುರಿ ಯೋಜನೆ ಮತ್ತು ಆಸ್ತಿ ಹಂಚಿಕೆ ಮತ್ತು ಎರಡೂ ಹೇಗೆ ಪರಸ್ಪರ ಆಳವಾಗಿ ಸಂಬಂಧ ಹೊಂದಿವೆ ಎಂಬುದನ್ನು ನೋಡೋಣ. ಭಾರತವು ಉಳಿತಾಯದ ದೇಶ ಎಂದು ನಮಗೆ ಹಲವಾರು ಬಾರಿ ಹೇಳಲಾಗಿದೆ, ಆದರೆ ಹಣಕಾಸು ಯೋಜಕ ದೇಶವಲ್ಲ. ಇಂದು ನಮ್ಮ ಚರ್ಚೆಯ ವಿಷಯವು ಈ ನಿರ್ದಿಷ್ಟ ಸಂಗತಿಯನ್ನೇ ಸುತ್ತಿಕೊಂಡಿದೆ. ಹಾಗಾದರೆ ಫರಾಜ್, ನಾವು ಮುಖ್ಯವಾಗಿ ಉಳಿತಾಯದವರಾಗಿದ್ದರೂ ಭವಿಷ್ಯಕ್ಕಾಗಿ ಹಣಕಾಸು ಯೋಜನೆ ಎಷ್ಟು ಮುಖ್ಯ ಎಂಬುದನ್ನು ಹೆಚ್ಚು ಒತ್ತಡ ನೀಡದೇ ಇರುವುದರ ಬಗ್ಗೆ ನಿನ್ನ ಅಭಿಪ್ರಾಯವೇನು? ಹೌದು ಆದಿತ್ಯ, ಉಳಿತಾಯ ಮತ್ತು ಹೂಡಿಕೆ ಹೌದು, ಅವು ಎರಡು ಸಂಪೂರ್ಣ ವಿಭಿನ್ನ ವಿಷಯಗಳು. ನಾವು ಭಾರತೀಯರು ಉಳಿತಾಯದ ವಿಷಯದಲ್ಲಿ ತುಂಬಾ ಉತ್ತಮವಾಗಿದ್ದೇವೆ ಮತ್ತು ಸ್ಪಷ್ಟವಾಗಿಯೇ ಜನಸಂಖ್ಯಾ ಬದಲಾವಣೆಯೊಂದಿಗೆ ಇದು ಸ್ವಲ್ಪ ಬದಲಾಗುತ್ತಿದೆ. ಅಲ್ಲಿ ಜನರು ಹೆಚ್ಚು ಉಪಭೋಗ ಮತ್ತು ತಕ್ಷಣದ ತೃಪ್ತಿಗೆ ಹೆಚ್ಚು ನಂಬಿಕೆ ಇಡುತ್ತಿದ್ದಾರೆ. ಹೌದು, ಆದರೆ ಹೂಡಿಕೆಗೆ ಬಂದಾಗ ನಾನು ಅನಿಸುತ್ತೇನೆ ನಾವು ಇನ್ನೂ ಬಹಳ ದೂರದಲ್ಲಿದ್ದೇವೆ, ಏಕೆಂದರೆ ಇತ್ತೀಚಿನ ಅಂಕಿಅಂಶಗಳನ್ನು ನೋಡಿದರೂ ಕೇವಲ 3.5 ಕೋಟಿ ಜನರು ಮಾತ್ರ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುತ್ತಿದ್ದಾರೆ. ಹೌದು, ಅದು ನಿಜಕ್ಕೂ ಆಶ್ಚರ್ಯಕರ ಸಂಖ್ಯೆ, ಏಕೆಂದರೆ ನಮ್ಮ ಜನಸಂಖ್ಯೆ ಸುಮಾರು 1.4 ಅಥವಾ 1.5 ಬಿಲಿಯನ್ ಜನರು ಇದ್ದಾರೆ. ಮಾತ್ರ 3.5 ಕೋಟಿ ಜನರು ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡುತ್ತಿದ್ದಾರೆ ಎಂದರೆ ಅದು ಸ್ವಲ್ಪ ಆತಂಕಕಾರಿ ವಿಷಯ ಮತ್ತು ಇದರಿಂದ ನಮಗೆ ಇವತ್ತು ನಡೆಸಲಿರುವ ಚರ್ಚೆ ಎಲ್ಲರಿಗೂ ತುಂಬಾ ಪ್ರಸ್ತುತವಾಗಿರುತ್ತದೆ ಎಂಬುದು ಸ್ಪಷ್ಟವಾಗುತ್ತದೆ. ಸರಿಯಾಗಿದೆ. ಹಾಗಾದರೆ ಉಳಿತಾಯಗಳು ಎಂಬುದಾಗಿ ಜನರು ಉಳಿತಾಯ ಮಾಡುತ್ತಾರೆ, ಆದರೆ ನೀವು ಅದನ್ನು ಹಾಸಿಗೆಯ ಕೆಳಗೆ ಇಟ್ಟರೆ ಅದಕ್ಕೆ ಒಂದು ಪದವಿದೆ. ಅದನ್ನು ದರವೃದ್ಧಿ, ಇನ್ಫ್ಲೇಷನ್ ಎಂದು ಕರೆಯಬಹುದು. ಹೌದು, ಹಣವನ್ನು ಕುಡಿಯುತ್ತದೆ. ಹೌದು, ಹಾಗಾಗಿ ನೀವು ಆ ಹಣವನ್ನು ಸರಿಯಾಗಿ ಹೂಡಿಕೆ ಮಾಡದೆ ನಿಮಗೆ ನಿಜವಾದ ಉತ್ತಮ ಆದಾಯವನ್ನು ನೀಡದಿದ್ದರೆ ಉಳಿತಾಯದ ಸಂಪೂರ್ಣ ಅರ್ಥವೇ ಅರ್ಥಹೀನವಾಗುತ್ತದೆ. ಖಂಡಿತ. ಹಾಗಾಗಿ ನೀವು ದರವೃದ್ಧಿಯನ್ನು ಮೀರಿಸುವ ಆಸ್ತಿ ವರ್ಗಗಳಲ್ಲಿ ಕಾಲಕಾಲಕ್ಕೆ ಹೂಡಿಕೆ ಮಾಡಿ ಆ ಆದಾಯವನ್ನು ಪಡೆಯಬೇಕಾಗುತ್ತದೆ. ದುರದೃಷ್ಟವಶಾತ್ ನಮ್ಮಲ್ಲಿ ಹೆಚ್ಚಿನವರು ಸದಾ ಫಿಕ್ಸ್ಡ್ ಡಿಪಾಸಿಟ್ಗಳತ್ತ ಹೆಚ್ಚು ಒಲವು ತೋರಿದ್ದೇವೆ. ಹಾಗಾಗಿ ನೀವು ನಿಮ್ಮ ಪೋಷಕರು ಅಥವಾ ನನ್ನ ಪೋಷಕರ ಬಗ್ಗೆ ಮಾತನಾಡಿದರೆ ಇತಿಹಾಸದಲ್ಲಿ ಹೂಡಿಕೆಗೆ ಹೆಚ್ಚು ಪ್ರಾಧಾನ್ಯ ನೀಡಿದ ಮಾಧ್ಯಮ ಎಂದರೆ ಫಿಕ್ಸ್ಡ್ ಡಿಪಾಸಿಟ್ಗಳೇ. ಹೌದು, ಮತ್ತಷ್ಟು ಬಾರಿ ಅದು ನಿಜವಾದ ಉತ್ತಮ ಆದಾಯವನ್ನು ನೀಡುತ್ತಿರಲಿಲ್ಲ. ಅನಿರುದ್ಧ, ನಾನು ನಿಮಗೆ ಒಂದು ಸರಳವಾದ ಪ್ರಶ್ನೆ ಕೇಳಲು ಇಚ್ಛಿಸುತ್ತೇನೆ. ನಾವು ಉಳಿತಾಯವನ್ನು ಒಂದು ಸಂಪ್ರದಾಯವಾಗಿ ಸ್ವೀಕರಿಸುತ್ತಿದ್ದರೂ ಉಳಿತಾಯದ ನಿಜವಾದ ಅರ್ಥವೇನು? ಅಂದರೆ ಉಳಿತಾಯದ ಉದ್ದೇಶವೇನು? ನಾವು ನಮ್ಮ ವೃತ್ತಿಪರ ಆದಾಯದಿಂದ ಅಥವಾ ವ್ಯವಹಾರ ಆದಾಯದಿಂದ ಹಣವನ್ನು ಉಳಿಸುವುದರಿಂದ ಯಾವ ಅಪಾಯಗಳನ್ನು ನಾವು ಮುಚ್ಚಿಕೊಳ್ಳುತ್ತಿದ್ದೇವೆ? ಹಾಗಾದರೆ ನಿಜವಾಗಿಯೂ ಉಳಿತಾಯದ ಉದ್ದೇಶವೇನು? ನಿಜವಾಗಿಯೂ ಅದು ತುಂಬಾ ಒಳ್ಳೆಯ ಪ್ರಶ್ನೆ ಆದಿತ್ಯ. ನಾನು ಒಂದು ಚಿಕ್ಕ ಕಥೆಯಿಂದ ಪ್ರಾರಂಭಿಸಲು ಇಚ್ಛಿಸುತ್ತೇನೆ. ತುಂಬಾ ಚಿಕ್ಕ ಕಥೆ. ಹೌದು. ಒಂದು ವ್ಯಕ್ತಿ ದಾರಿಯ ಚೌಕದಲ್ಲಿ ನಿಂತಿದ್ದ. ಅವನು ಎಡಕ್ಕೆ ಹೋಗಬೇಕೋ ಬಲಕ್ಕೆ ಹೋಗಬೇಕೋ ನಿರ್ಧರಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅವನು ಒಂದು ಮರದ ಕೆಳಗೆ ಕುಳಿತಿದ್ದ ಮತ್ತೊಬ್ಬ ವ್ಯಕ್ತಿಯನ್ನು ನೋಡಿ ಅವನನ್ನು ಕೇಳಿದನು, ನಾನು ಎಡದ ದಾರಿಯನ್ನು ತೆಗೆದುಕೊಳ್ಳಬೇಕಾ ಅಥವಾ ಬಲದ ದಾರಿಯನ್ನು ಎಂದು. ಆ ವ್ಯಕ್ತಿ ಕೇಳಿದನು, ನೀನು ಎಲ್ಲಿಗೆ ಹೋಗಲು ಇಚ್ಛಿಸುತ್ತೀಯಾ? ಅವನು ಹೇಳಿದನು, ನನಗೆ ಗೊತ್ತಿಲ್ಲ. ಆಗ ಅವನು ಹೇಳಿದನು, ಹಾಗಾದರೆ ಯಾವ ದಾರಿ ತೆಗೆದುಕೊಂಡರೂ ಏನು ವ್ಯತ್ಯಾಸ? ಹಾಗಾದರೆ ನಾನು ಎಲ್ಲಿಗೆ ಹೋಗಬೇಕು, ನಾನು ಏಕೆ ಉಳಿಸಿಕೊಳ್ಳುತ್ತಿದ್ದೇನೆ ಎಂಬುದನ್ನು ನನಗೆ ಗೊತ್ತಿಲ್ಲದಿದ್ದರೆ, ನನ್ನ ಗಮ್ಯಸ್ಥಾನ, ನನ್ನ ಗುರಿಗಳು ನನಗೆ ಸ್ಪಷ್ಟವಾಗಿಲ್ಲದಿದ್ದರೆ ನಾನು ಅದಕ್ಕಾಗಿ ಯೋಜನೆ ರೂಪಿಸಲಾಗದು. ಹೀಗಾಗಿ ಗುರಿ ಯೋಜನೆ, ಹೂಡಿಕೆಗಳು ಅಥವಾ ಉಳಿಸುವಿಕೆಗಳ ಮೊದಲ ಹೆಜ್ಜೆ ಎಂದರೆ ನನ್ನ ಗಮ್ಯಸ್ಥಾನವೇನು? ನಾನು ಇದನ್ನು ಏಕೆ ಮಾಡುತ್ತಿದ್ದೇನೆ ಅಲ್ಲವೇ? ಈಗ ನಮ್ಮ ಜೀವನದಲ್ಲಿ ನಾವು ಎದುರಿಸುವ 2 ವಿಧದ ಅಪಾಯಗಳಿವೆ. ಒಂದು ಎಂದರೆ ಕಡಿಮೆ ಕಾಲ ಬದುಕುವ ಅಪಾಯ. ಆಪಾತಕಾಲೀನ ಪರಿಸ್ಥಿತಿಗಳು ಇರುತ್ತವೆ. ಅಪರೂಪದ ಅಗತ್ಯಗಳು ಇರುತ್ತವೆ. ಅವುಗಳು ನಿಮಗೆ ಗೊತ್ತೇ, ಅಪ್ರತೀಕ್ಷಿತ ಘಟನೆಗಳು ಆಗಬಹುದು. ಉದಾಹರಣೆಗೆ ಘಟನೆಗಳು ಯೋಜನೆಯಿಲ್ಲದ ಘಟನೆಗಳು. ಹೌದು. ಮತ್ತು ಅವು ಅಂಗವೈಕಲ್ಯಗಳಾಗಿರಬಹುದು. ಇವುಗಳು ನಿಮ್ಮ ಸಕ್ರಿಯ ಆದಾಯವನ್ನು ಪ್ರಭಾವಿಸಬಹುದು. ಹೀಗಾಗಿ 2 ವಿಧದ ಆದಾಯಗಳು ಇವೆ, ಸಕ್ರಿಯ ಆದಾಯ ಮತ್ತು ನಿಷ್ಕ್ರಿಯ ಆದಾಯ. ಸಕ್ರಿಯ ಆದಾಯ ಎಂದರೆ ನೀವು ಸಂಪಾದಿಸುತ್ತಿರುವಾಗ. ನೀವು ವ್ಯವಹಾರದಲ್ಲಿರಬಹುದು, ನೀವು ಉದ್ಯೋಗದಲ್ಲಿರಬಹುದು, ನಿಮಗೆ ವೇತನ ಇದೆ, ನೀವು ಆದಾಯವನ್ನು ಗಳಿಸುತ್ತಿದ್ದೀರಿ. ನಮ್ಮ ಜೀವನದಲ್ಲಿ ಸಂಭವಿಸುವ ಈ ಅಪ್ರತೀಕ್ಷಿತ ಘಟನೆಗಳ ಕಾರಣದಿಂದ ಅದು ಪ್ರಭಾವಿತವಾಗಬಹುದು ಅಲ್ಲವೇ? ಅದನ್ನು ಮುಚ್ಚಿಕೊಳ್ಳಬೇಕಾಗುತ್ತದೆ. ಹೀಗಾಗಿ ಮೊದಲ ಅಪಾಯವೆಂದರೆ ಕಡಿಮೆ ಕಾಲ ಬದುಕುವ ಅಪಾಯ ಅಥವಾ ಅಪಘಾತಗಳು ಅಥವಾ ನಿಮ್ಮ ಸಕ್ರಿಯ ಆದಾಯದ ಮೇಲೆ ಅಪಾಯ ಇರಬಹುದು. ಹೌದು, ಇಲ್ಲಿ ನಾನು ಸೇರಿಸಬೇಕೆಂದರೆ ನಿಮ್ಮ ಸಕ್ರಿಯ ಆದಾಯ ಅಪಾಯದಲ್ಲಿದ್ದರೆ. ಅಂತಿಮವಾಗಿ ನೀವು ಆ ಪ್ರಯಾಣವನ್ನು ಅನುಭವಿಸುತ್ತಿದ್ದರೆ ನಿಮ್ಮ ಪ್ಯಾಸಿವ್ ಆದಾಯವು ಅಪಾಯದಲ್ಲಿರಬಹುದು. ಹೌದು. ಹಾಗಾದರೆ ನಾವು ಏನು ಮಾಡಬೇಕು ಮತ್ತು ಯಾವಿಂದ ಪ್ರಾರಂಭಿಸಬೇಕು ಎಂದರೆ
ಏಕೆಂದರೆ ಸಂಪೂರ್ಣ ಗುರಿ ಯೋಜನೆ ಪ್ರಕ್ರಿಯೆಯಲ್ಲಿ 3 ಮೂಲಭೂತ ಹಂತಗಳಿವೆ. ಒಂದನೆಯದು ಅಂದರೆ ತುರ್ತು ಪರಿಸ್ಥಿತಿಗೆ ನಿಧಿಯನ್ನು ಸೃಷ್ಟಿಸುವುದು. ಎರಡನೆಯದು ಅಪಾಯ ಕವಚವನ್ನು ಸೃಷ್ಟಿಸುವುದು. ಮೂರನೆಯದು ಸ್ಪಷ್ಟವಾಗಿಯೇ ಗುರಿ ಯೋಜನೆಗೆ ಒಂದು ರಸ್ತೆನಕ್ಷೆಯನ್ನು ಸೃಷ್ಟಿಸುವುದು. ಇದು ತಾತ್ಕಾಲಿಕ ಗುರಿಗೆ, ಮಧ್ಯಮಾವಧಿ ಗುರಿಗೆ ಅಥವಾ ದೀರ್ಘಾವಧಿ ಗುರಿಗೆ ಇರಬಹುದು. ಹೀಗೆ ಈ ಸಂಪೂರ್ಣ ಗುರಿ ಯೋಜನೆ ಪ್ರಯಾಣವನ್ನು ಕೈಗೊಳ್ಳಬೇಕು. ಸರಿ. ಅನಿರುದ್ಧ್ ಸರಿಯಾಗಿ ಹೇಳಿದಂತೆ, ನೀವು ಬಲಕ್ಕೆ ಹೋಗಬೇಕೋ ಎಡಕ್ಕೆ ಹೋಗಬೇಕೋ ಎಂಬುದನ್ನು ನಿರ್ಧರಿಸುವ ಮೊದಲು ನಿಮ್ಮ ಗಮ್ಯಸ್ಥಾನವನ್ನು ತಿಳಿದುಕೊಳ್ಳಬೇಕು. ಹೀಗಾಗಿ ಇವುಗಳೆಲ್ಲವೂ ಅಂತಿಮ ಗಮ್ಯಸ್ಥಾನಕ್ಕೆ ಹೋಗುವ ವಿವಿಧ ನಿಲ್ದಾಣಗಳಾಗಿವೆ. ಸರಿ. ಹಾಗಾದರೆ ಮೊದಲನೇ ಅಂಶವನ್ನು ಮತ್ತೆ ಎಲ್ಲರಿಗೂ ಪುನರಾವರ್ತನೆ ಮಾಡುತ್ತೇನೆ. ಮೊದಲು ತುರ್ತು ಪರಿಸ್ಥಿತಿಗಳಿಗೆ ನಿಧಿಯನ್ನು ಸೃಷ್ಟಿಸಿ. ಹೌದು. ಮತ್ತು ನಾವು ಅದರ ಉಪಯೋಗವನ್ನು ಕೋವಿಡ್ ಸಮಯದಲ್ಲಿ ಬಹಳಷ್ಟು ನೋಡಿದ್ದೇವೆ. ಸರಿ. ಏಕೆಂದರೆ ಆ ಸಮಯದಲ್ಲಿ ಕೆಲವರು ತಮ್ಮ ಉದ್ಯೋಗವನ್ನು ಕಳೆದುಕೊಂಡಿದ್ದರು, ಅಥವಾ ವೇತನ ಕಡಿತವಾಗಿತ್ತು, ಅಥವಾ ವೇತನವೇ ಜಮೆಯಾಗುತ್ತಿರಲಿಲ್ಲ. ಅದರ ಹೊರತಾಗಿ ಪ್ರತಿದಿನವೂ ನಗದು ಪ್ರವಾಹದ ಮೇಲೆ ಅವಲಂಬಿತವಾಗಿದ್ದವರು, ಉದಾಹರಣೆಗೆ ವ್ಯಾಪಾರದಲ್ಲಿ ಇರುವವರು, ಸರಿ, ಅಂಗಡಿಗಳು, ಅಂಗಡಿ ಮಾಲೀಕರು, ಶೋರೂಮ್ ಅಥವಾ ಅಂಗಡಿ ತೆರೆಯದಿದ್ದರೆ ಮಾರಾಟವಾಗುವುದಿಲ್ಲ ಮತ್ತು ಹಣದ ಪ್ರವಾಹವೂ ಆಗುವುದಿಲ್ಲ. ಸರಿಯಾಗಿದೆ. ಹೀಗಾಗಿ ನೀವು ಇದಕ್ಕಾಗಿ ತುರ್ತು ನಿಧಿಯನ್ನು ಸೃಷ್ಟಿಸಬೇಕಾಗುತ್ತದೆ. ಹೀಗಾಗಿ ಇದು ನಾವು ಕೋವಿಡ್ ಸಮಯದಲ್ಲಿ ಅನುಭವಿಸಿದ ಅತ್ಯಂತ ತೀವ್ರ ಅನುಭವವಾಗಿತ್ತು. ಆದರೆ ಕೆಲವೊಮ್ಮೆ ಉದಾಹರಣೆಗೆ ಯಾರಾದರೂ ಅಸ್ವಸ್ಥರಾಗಬಹುದು ಅಥವಾ ನಿಮಗೆ ಹೆಚ್ಚಿನ ಹಣ ಬೇಕಾಗಬಹುದು. ಆಗ ನೀವು ನಿಮ್ಮ ನಿರ್ದಿಷ್ಟ ಗುರಿಗಾಗಿ ಮಾಡಿದ ಹೂಡಿಕೆಯಿಂದ ಹಣವನ್ನು ಹಿಂಪಡೆಯುವ ಅಥವಾ ವಾಪಸ್ ಪಡೆಯುವ ಪರಿಸ್ಥಿತಿಗೆ ಬರುವಿರಿ. ಅದು ಸ್ವಲ್ಪಕಾಲಿಕವಾಗಿರಬಹುದು, ಮಧ್ಯಮಾವಧಿಯವಾಗಿರಬಹುದು ಅಥವಾ ದೀರ್ಘಾವಧಿಯವಾಗಿರಬಹುದು. ಆಮೇಲೆ ನೀವು ಆ ಗುರಿಗಳಲ್ಲಿ ತೊಡಗಿಸಿಕೊಳ್ಳಬೇಕಾಗುತ್ತದೆ. ಹಾಗಾದರೆ ನಾವು ಹೇಳಲು ಬಯಸುವುದು ಎಂದರೆ, ನೀವು ನಿಮ್ಮ ಜೀವನದ ವೆಚ್ಚವನ್ನು ಸಮರ್ಪಕವಾಗಿ ಕವರ್ ಮಾಡಿಕೊಳ್ಳದೇ ಇದ್ದರೆ, ಅಥವಾ ನಿಮ್ಮ ಆರೋಗ್ಯ ಅಥವಾ ಇತರ ಉದ್ದೇಶಗಳಿಗಾಗಿ ಸಮರ್ಪಕವಾಗಿ ವಿಮೆ ಮಾಡಿಸಿಕೊಳ್ಳದೇ ಇದ್ದರೆ, ನೀವು ಇತರ ಗುರಿಗಳಿಗಾಗಿ ಮಾಡಿದ ಎಲ್ಲಾ ಉಳಿತಾಯಗಳು ಅಪಾಯಕ್ಕೆ ಒಳಗಾಗಬಹುದು. ದೀರ್ಘ ಗುರಿಗಳನ್ನು ಹಾಳು ಮಾಡಬಹುದು. ಅದು ನಿಮ್ಮ ದೀರ್ಘಕಾಲದ ಗುರಿಗಳನ್ನು ಹಾಳು ಮಾಡಬಹುದು ಮತ್ತು ನಿಮಗೆ ಗೊತ್ತೇ, ಅದು ದಶಕಗಳಷ್ಟು ನೀವು ಹೂಡಿಕೆಯಲ್ಲಿ ತೋರಿಸಿದ ಶ್ರಮ ಮತ್ತು ಸಹನೆಯನ್ನು ವ್ಯರ್ಥಗೊಳಿಸಬಹುದು. ಹಾಗಾಗಿ ನನಗೆ ಫರಾಜ್ ಮತ್ತು ಅನಿರುದ್ಧ್ ಅವರಿಂದ ತಿಳಿಯಲು ಸಾಧ್ಯವಾದಂತೆ, ಹಣಕಾಸಿನ ಗುರಿ ಯೋಜನೆಯ ಮೊದಲ 2 ಹಂತಗಳು ಎಂದರೆ ನಿಮ್ಮ ಮನೆಯ ಖರ್ಚುಗಳಿಗೆ 6 ಅಥವಾ 8 ತಿಂಗಳುಗಳ ಅವಧಿಗೆ ತುರ್ತು ನಿಧಿಯನ್ನು ಹೊಂದಿರುವುದು. 8 ತಿಂಗಳು. 8 ತಿಂಗಳ ಸರಾಸರಿ ನಾನು ಯಾವ ಮಟ್ಟಿಗೆ ಆರಾಮವಾಗಿದ್ದೇನೆ ಎಂಬುದನ್ನು, ಅಂದರೆ ಆ ವ್ಯಕ್ತಿಯ ಅಪಾಯ ಸ್ವೀಕಾರ್ಯತೆ ಆಧಾರಿತವಾಗಿ. ಎರಡನೆಯದಾಗಿ, ಜೀವನ ಮತ್ತು ಆರೋಗ್ಯಕ್ಕೆ ಸಮರ್ಪಕವಾಗಿ ವಿಮೆ ಹೊಂದಿರಬೇಕು, ಏಕೆಂದರೆ ಇವು 2. ಮತ್ತು ಇನ್ನೊಂದು ಕವರ್ ಇದೆ ಆದಿತ್ಯ, ನಾವು ಸಾಮಾನ್ಯವಾಗಿ ನಿರ್ಲಕ್ಷ್ಯ ಮಾಡುವುದಾಗಿದೆ ಮತ್ತು ಅದನ್ನು ಪಡೆಯುವುದು ತುಂಬಾ ಕಡಿಮೆ ವೆಚ್ಚದಲ್ಲಿ ಸಾಧ್ಯ. ಅದು ಅಪಘಾತ ವಿಮೆ. ಅಪಘಾತ ವಿಮೆ. ಅಂಗವಿಕಲತೆ. ಸರಿ. ಆದಾಯದ ಮೇಲೆ ಪರಿಣಾಮ ಬೀರುತ್ತದೆ. ಸಕ್ರಿಯ ಆದಾಯ. ಸಕ್ರಿಯ ನಿಷ್ಕ್ರಿಯ ಆದಾಯ. ಅದು ಹೌದು. ಹಾಗಾದರೆ ಈ 2 ವಿಷಯಗಳು ಸರಿಯಾಗಿ ವ್ಯವಸ್ಥಿತವಾಗಿವೆ ಮತ್ತು ನಾವು 2ಕ್ಕೂ ಸಮರ್ಪಕವಾಗಿ ಯೋಜನೆ ಮಾಡಿಕೊಂಡಿದ್ದೇವೆ ಎಂದು ಊಹಿಸಿದರೆ, ನಾವು ಹೇಗೆ ಮುಂದುವರಿಯಬೇಕು, ಅಂದರೆ ಆರ್ಥಿಕ ಯೋಜನೆ ಎಂದು ಮೂಲಭೂತವಾಗಿ ಕರೆಯಲ್ಪಡುವುದನ್ನು ಹೇಗೆ ಮಾಡಬೇಕು. ಹಾಗಾದರೆ ನಾವು ಹೇಗೆ, ಉದಾಹರಣೆಗೆ, ಈ ವರ್ಷದ ಕೊನೆಯಲ್ಲಿ ಅಥವಾ ಮುಂದಿನ ವರ್ಷದ ಕೊನೆಯಲ್ಲಿ ರಜಾ ಯೋಜನೆ ಮಾಡುವಂತಹ ಚಿಕ್ಕ ಗುರಿಯನ್ನು, ಅಥವಾ ನಿವೃತ್ತಿ ಯೋಜನೆ ಮಾಡುವಂತಹ ದೀರ್ಘಕಾಲಿಕ ಗುರಿಯನ್ನು, ಅಥವಾ ಮನೆ ಖರೀದಿಸುವಂತಹ ಮಧ್ಯಮಾವಧಿಯ ಗುರಿಯನ್ನು ಯೋಜನೆ ಮಾಡಬೇಕು. ಹಾಗಾದರೆ ಈ ಪ್ರಕ್ರಿಯೆಯನ್ನು ನಾವು ಹೇಗೆ ಮುಂದುವರಿಸಬೇಕು? ಆದಿತ್ಯ, ಇಲ್ಲಿ ಒಂದು ಬಹಳ ಮುಖ್ಯವಾದ ತತ್ವವು ಪಾತ್ರವಹಿಸುತ್ತದೆ. ನಾವು ಇದನ್ನು SOR ಎಂದು ಕರೆಯುತ್ತೇವೆ: ಸುರಕ್ಷತೆ, ದ್ರವ್ಯತೆ ಮತ್ತು ಲಾಭ. ನಾನು ಇದನ್ನು ಸ್ಟ್ಯಾಟ್ಯೂಟರಿ ಲಿಕ್ವಿಡಿಟಿ ರೇಷಿಯೋ ಎಂದುಕೊಂಡೆ. ಅದು ನಾನು ಹೇಳಲು ಉದ್ದೇಶಿಸಿದ್ದಲ್ಲ, ನಾನು ಏನೂ ಹೇಳಿಲ್ಲ. ಹೌದು, ಇದು ಸೇಫ್ಟಿ, ಲಿಕ್ವಿಡಿಟಿ ಮತ್ತು ರಿಟರ್ನ್ಸ್ ಅಲ್ಲವೇ? ಇವುಗಳು ಪರಸ್ಪರ ಸಂಬಂಧ ಹೊಂದಿವೆ. ಸರಿ. ಇವುಗಳನ್ನು ಪ್ರತ್ಯೇಕವಾಗಿ ನೋಡಲು ಸಾಧ್ಯವಿಲ್ಲ, ಅಲ್ಲವೇ? ಹಾಗಾಗಿ ನಾವು ಯಾವ ಗುರಿಯನ್ನಾದರೂ ಚರ್ಚಿಸುವಾಗ ಅದು ತಾತ್ಕಾಲಿಕವಾಗಿರಲಿ, ಮಧ್ಯಮಾವಧಿಯವಾಗಿರಲಿ ಅಥವಾ ದೀರ್ಘಾವಧಿಯವಾಗಿರಲಿ, ಅಲ್ಲವೇ? ಮತ್ತು ಉದಾಹರಣೆಗೆ, ನಿಮ್ಮ ದೀರ್ಘಾವಧಿಯ ಗುರಿಗಳು ನಿವೃತ್ತಿ ಆಗಿರಬಹುದು ಅಥವಾ ನಿಮ್ಮ ಮಗುವಿನ ಶಿಕ್ಷಣವಾಗಿರಬಹುದು. ಅದು ಇನ್ನೂ 15 ಅಥವಾ 18 ವರ್ಷಗಳ ನಂತರದ ವಿಷಯ. ಹಾಗೆಯೇ ತಾತ್ಕಾಲಿಕ ಗುರಿಗಳು ಎಂದರೆ ತಕ್ಷಣದ ಅಗತ್ಯಗಳು, ಉದಾಹರಣೆಗೆ 1 ಅಥವಾ 1.5 ವರ್ಷಗಳ ನಂತರದ ಅಗತ್ಯಗಳು. ಅದು ಒಂದು ಪ್ರವಾಸವಾಗಿರಬಹುದು ಅಥವಾ ಕಾರು ಖರೀದಿಸುವುದಾಗಿರಬಹುದು. ಮಧ್ಯಮಾವಧಿಯ ಗುರಿಗಳು ಎಂದರೆ, ಉದಾಹರಣೆಗೆ, ನೀವು ಹೇಳಬಹುದು, ನೀವು ಮದುವೆಯಾಗಿದ್ದೀರಿ, 5 ರಿಂದ 10 ವರ್ಷಗಳಲ್ಲಿ ಮನೆ ಖರೀದಿಸುತ್ತಿದ್ದೀರಿ. ಇದು ಮಧ್ಯಮಾವಧಿ ಗುರಿ. ಹೀಗಾಗಿ ಇವು ವಿವಿಧ ಗುರಿಗಳು. ನಾವು ಎಲ್ಲರೂ ನಮ್ಮ ಜೀವನ ಶೈಲಿಯಲ್ಲಿ ಇಂತಹ ವಿವಿಧ ಗುರಿಗಳನ್ನು ಹೊಂದಿರುತ್ತೇವೆ. ಹೌದು. ಈ ಗುರಿಗಳಿಗಾಗಿ ನಾವು ಯೋಜನೆ ಹಾಕಿಕೊಳ್ಳಲು ಮುಖ್ಯವಾದ ಅಂಶಗಳು ಸುರಕ್ಷತೆ, ದ್ರವ್ಯತೆ ಮತ್ತು ಆದಾಯ. ಏಕೆಂದರೆ ನೀವು ಎಲ್ಲವನ್ನೂ ಈಕ್ವಿಟಿಯಲ್ಲಿ ಹೂಡಿಕೆ ಮಾಡಲಾಗದು, ಏಕೆಂದರೆ ಈಕ್ವಿಟಿಯು ಅತ್ಯುತ್ತಮ ಆದಾಯವನ್ನು ನೀಡಿದೆ. ಸ್ಥಿರ ಆದಾಯದಿಂದ ದೀರ್ಘಕಾಲಿಕ ಗುರಿಗಳನ್ನು ಸಾಧಿಸಲು ಸಾಧ್ಯವಿಲ್ಲ. ಖಚಿತವಾಗಿ, ಏಕೆಂದರೆ ದರವೃದ್ಧಿ ಅದನ್ನು ನುಂಗಿಬಿಡುತ್ತದೆ.
ಹಾಗಾಗಿ ನೀವು ನೋಡಿದರೆ ಫರಾಜ್ ಕೂಡ ಉಳಿತಾಯ ಮತ್ತು ಹೂಡಿಕೆ ಬಗ್ಗೆ ಮಾತನಾಡುತ್ತಿದ್ದರು. ನಾನು ಎಲ್ಲವನ್ನೂ ನಗದು ರೂಪದಲ್ಲಿ ಉಳಿಸಿಕೊಂಡರೆ ಅಥವಾ ಎಲ್ಲವನ್ನೂ ಬ್ಯಾಂಕ್ ಠೇವಣಿಯಲ್ಲಿ ಇಟ್ಟರೆ ಅದು ಕೇವಲ 5% ಅಥವಾ 6% ಆದಾಯ ನೀಡುತ್ತದೆ. ಆದರೆ ನನ್ನ ದರವೃದ್ಧಿ 6% ರಿಂದ 7% ಅಥವಾ 8% ಆಗಿದ್ದರೆ ಮತ್ತು ನಿಜವಾದ ದರವೃದ್ಧಿ ನಮ್ಮೆಲ್ಲರನ್ನೂ ಹೊಡೆಯುತ್ತಿರುವುದು ಬಹುಶಃ 10% ಗಿಂತ ಹೆಚ್ಚು ಇರಬಹುದು. ವಾಸ್ತವವಾಗಿ ಕ್ಷಮಿಸಿ ಅನಿರುದ್ಧ್, ನಾನು ನಿಮಗೆ ಒಂದು ವಿಷಯವನ್ನು ಹೇಳಲು ಇಚ್ಛಿಸುತ್ತೇನೆ. ನೀವು ಶಿಕ್ಷಣದ ದರವೃದ್ಧಿಯನ್ನು ನೋಡಿದರೆ ಅದು ದ್ವ್ಯಂಕಿಯಲ್ಲಿದೆ. ಹೌದು. ನೀವು ವೈದ್ಯಕೀಯ ವಿಮೆಯನ್ನು ನೋಡಿದರೂ ಕೂಡ ಅದು ಮತ್ತೆ ದ್ವ್ಯಂಕಿಯಲ್ಲಿದೆ. ಹಾಗಾಗಿ ನನಗೆ ತಿಳಿದಂತೆ ಅದು ಸುಮಾರು 14% ಇದೆ. ಹಾಗಾಗಿ ದರವೃದ್ಧಿಯನ್ನು 6% ಅಥವಾ 7% ಅಥವಾ 5% ಎಂದು ಭಾವಿಸಿದರು, ಅಂದರೆ ಡೇಟಾದಲ್ಲಿ ಪ್ರಕಟವಾಗುತ್ತಿರುವಂತೆ ಅದು ಕ್ಪೇ ಡೇಟಾ ಆಗಿದೆ. ಅದು ನಿರ್ದಿಷ್ಟವಾದ ಸರಕುಗಳ ಗುಚ್ಛ. ಹೌದು. ಆದರೆ ನೀವು ನೋಡಿದರೆ ನಮ್ಮಂತಹ ಜನರು, ಅಂದರೆ ಮುಂದಿನ ದಿನಗಳಲ್ಲಿ ಮಕ್ಕಳನ್ನು ಶಾಲೆ ಅಥವಾ ಕಾಲೇಜಿಗೆ ಕಳುಹಿಸಬೇಕಾದವರು, ನಾನು ಅನಿಸುತ್ತೇನೆ ನಾವು ಶಿಕ್ಷಣದ ದರವೃದ್ಧಿಯನ್ನು ತುಂಬಾ ಗಂಭೀರವಾಗಿ ಪರಿಗಣಿಸಬೇಕು. ಹೌದು. ಎರಡನೇ ಅಂಶ, ಮತ್ತೆ ನಿಧಾನವಾಗಿ ನಾವು ಈ ಹಂತದತ್ತ ಸಾಗುತ್ತಿದ್ದೇವೆ, ಅಂದರೆ ನಾವು ವೈದ್ಯಕೀಯ ಆರೈಕೆ ಪಡೆಯಬೇಕಾದ ವಯಸ್ಸಿಗೆ ಹೋಗುತ್ತಿದ್ದೇವೆ. ಮತ್ತೆ ನೀವು ಆ ದರವೃದ್ಧಿಯನ್ನು ನೋಡಿದರೂ ಕೂಡ ನಾನು ಹೇಳಿದಂತೆ ಅದು ಕೂಡ ದ್ವ್ಯಂಕಿಯಲ್ಲಿದೆ. ಸರಿಯಾಗಿ. ಹಾಗಾಗಿ ಇವು 2 ಬಹಳ ಮುಖ್ಯವಾದ ವಿಷಯಗಳು. ಮತ್ತೆ ಕೊನೆಯ ಹಂತಕ್ಕೆ ಹಿಂತಿರುಗಿದರೆ ವೈದ್ಯಕೀಯ ವಿಮೆ ಅಥವಾ ರಿಸ್ಕ್ ಕವರ್ ಹೊಂದಿರುವುದೇ ಸಾಕಾಗುವುದಿಲ್ಲ. ಸರಿಯಾದ ರಿಸ್ಕ್ ಕವರ್ ಹೊಂದಿರುವುದು, ಹೌದು, ಅದು ತುಂಬಾ ಮುಖ್ಯ. ಹಾಗಾಗಿ ಜನರು ಹೇಳುತ್ತಾರೆ, ಕ್ಷಮಿಸಿ ನಾನು ಸ್ವಲ್ಪ ವಿಷಯದಿಂದ ಹೊರಹೋಗುತ್ತಿದ್ದೇನೆ, ಆದರೆ ಜನರು ಹೇಳುತ್ತಾರೆ ನನಗೆ ವೈದ್ಯಕೀಯ ಕ್ಲೈಮ್ ಇದೆ, ಅಥವಾ ಕ್ಷಮಿಸಿ ವೈದ್ಯಕೀಯ ಪಾಲಿಸಿ ಇದೆ, ಉದಾಹರಣೆಗೆ 5 ಲಕ್ಷ ರೂಪಾಯಿಗೆ, ಮತ್ತು ನಾನು ಭಾವಿಸುತ್ತೇನೆ ಇದು ಸಾಕು ಎಂದು. ಹೌದು. ಇನ್ನೊಂದು ಕಡೆ ಚಿಲ್ಲರೆ ಉಳಿಸಿ ದೊಡ್ಡದು ಕಳೆದು ಹೋಗುತ್ತದೆ. ಜನರು ಇನ್ನೂ ಹೇಳುತ್ತಾರೆ, ಅಯ್ಯೋ ನನಗೆ ವೈದ್ಯಕೀಯ ಈ ಪಾಲಿಸಿ ಇದೆ ನನ್ನ ಆಫೀಸ್ನಿಂದ, ನನ್ನ ಉದ್ಯೋಗದಾರರಿಂದ, ಹಾಗಿದ್ದರೆ ನಾನು ಏಕೆ ನನ್ನದೇ ಪಾಲಿಸಿ ತೆಗೆದುಕೊಳ್ಳಬೇಕು? ಹಾಗಾಗಿ ಸ್ಪಷ್ಟವಾಗಿ ಇವು ತುಂಬಾ ಹಾನಿಕಾರಕವಾದ ಚಿಂತನೆಗಳಾಗಿವೆ. ನೀವು ವೈದ್ಯಕೀಯ ವಿಮೆಗೆ ಹೋಗುತ್ತಿರುವಾಗ ಅದು ಸರಿಯಾದ ಕವರ್ ಆಗಿರಬೇಕು, ಮತ್ತು ನಾವು ಎಲ್ಲರೂ ತಿಳಿದವರಾಗಿದ್ದೇವೆ, ಬುದ್ಧಿವಂತರಾಗಿದ್ದೇವೆ, ಏಕೆಂದರೆ ಒಬ್ಬರು ಆಸ್ಪತ್ರೆಗೆ ಹೋದರೆ ಮತ್ತು ಸ್ಪಷ್ಟವಾಗಿ ನಾವು ಉತ್ತಮ ಆರೈಕೆ ದೊರೆಯುವ ಆಸ್ಪತ್ರೆಗೆ ಹೋಗಲು ಪ್ರಯತ್ನಿಸುತ್ತೇವೆ ಮತ್ತು ಅವುಗಳು ಖರ್ಚು ಜಾಸ್ತಿ ಇರುವ ಆಸ್ಪತ್ರೆಗಳಾಗಿರುತ್ತವೆ. ಹೌದು. ಈ ಬಿಲ್ ಲಕ್ಷಾಂತರ ರೂಪಾಯಿಗೆ ಹೋಗುತ್ತದೆ, ಗೊತ್ತಿದೆ. ಹೌದು, ನಾನು ನೆನಪಿಸಿಕೊಳ್ಳುತ್ತೇನೆ. ಪ್ರಮುಖ ವಿಮಾ ಕಂಪನಿಗಳಲ್ಲಿ ಒಂದು ಇನ್ಶೂರೆನ್ಸ್ ಲೀನೆ ಕಿ ಬಿಮಾರಿ ಖಾಬೆ ಎಂದು ಜಾಹೀರಾತು ಮಾಡುತ್ತಿತ್ತು. ಸರಿ. ಹೌದು, ನಾನು ಅದಕ್ಕೆ ಸಂಬಂಧಿಸಬಹುದು. ಆದರೆ ಮತ್ತೆ ವಿಷಯಕ್ಕೆ ಬನ್ನಿ. ವಿಷಯಕ್ಕೆ ಹೌದು. ಕ್ಷಮಿಸಿ, ಸಂಪೂರ್ಣ ವಿಷಯಕ್ಕೆ ಮತ್ತೆ ಬರುವುದಾದರೆ ನಾವು ನಡೆಸುತ್ತಿದ್ದ ಚರ್ಚೆಗೆ ನೋಡಿ. ಎಂದರೆ ಸೆಫ್ಟಿ, ಲಿಕ್ವಿಡಿಟಿ ಮತ್ತು ರಿಟರ್ನ್. ಇವು 3 ಪ್ರಮುಖ ಅಂಶಗಳು. ಇವುಗಳು ಶಾರ್ಟ್ ಟರ್ಮ್ ಗೋಲ್, ಮೀಡಿಯಂ ಟರ್ಮ್ ಗೋಲ್ ಅಥವಾ ಲಾಂಗ್ ಟರ್ಮ್ ಗೋಲ್ಗೆ ಹೂಡಿಕೆ ಮಾಡಬೇಕೆಂದು ನಿರ್ಧರಿಸುತ್ತವೆ. ಹಾಗಾಗಿ ನಾನು ಹೇಳುತ್ತೇನೆ, ಉದಾಹರಣೆಗೆ ನೀವು ಶಾರ್ಟ್ ಟರ್ಮ್ ಗೋಲ್ಗೆ ಯೋಜನೆ ಮಾಡುತ್ತಿದ್ದರೆ ನಲ್ಲಿ ಯಾವ ಅಂಶ ಅತ್ಯಂತ ಮುಖ್ಯ? ಅದು ಲಿಕ್ವಿಡಿಟಿ ಮತ್ತು ನಂತರ ಸೇಫ್ಟಿ. ಸರಿಯಾಗಿದೆ. ಹಾಗಾದರೆ ನಿಮಗೆ 1 ವರ್ಷದ ನಂತರ ನಿರ್ದಿಷ್ಟ ಹಣ ಬೇಕಾದರೆ ಆ ಲಿಕ್ವಿಡಿಟಿ ವಿಂಡೋ ಅಷ್ಟು ಇರಬೇಕು. ನೀವು 1 ವರ್ಷಕ್ಕಿಂತ ಹೆಚ್ಚು ಗೆಸ್ಟೇಷನ್ ಪೀರಿಯಡ್ ಇರುವ ಯಾವುದಕ್ಕೂ ಹೂಡಿಕೆ ಮಾಡಬಾರದು. ಮತ್ತು ಎರಡನೆಯದಾಗಿ ಸೇಫ್ಟಿ, ಏಕೆಂದರೆ ಇದು ತುಂಬಾ ಚಿಕ್ಕ ಅವಧಿಯ ಸಮಯ, ಆದ್ದರಿಂದ ಆ ನಿರ್ದಿಷ್ಟ ಆಸ್ತಿ ವರ್ಗವು ತುಂಬಾ ಅಸ್ಥಿರವಾಗಿರಬಾರದು. ಹೀಗಾಗಿ ರಿಟರ್ನ್ ಅಂತಿಮ ಮಾನದಂಡವಾಗಿರಬೇಕು. ಹಾಗಾದರೆ ನಾನು 1 ವರ್ಷದೊಳಗೆ 20% ರಿಟರ್ನ್ ಬೇಕೆಂದುಕೊಂಡರೆ, ಹೌದು, ಸರಿ. ಹಾಗಾದರೆ ಈ ವಿಷಯಗಳು ಸಾಧ್ಯವಾಗದಿದ್ದರೆ, ಸರಿ, ಆಗ ನೀವು ಲಿಕ್ವಿಡಿಟಿ ಅಥವಾ ಸೇಫ್ಟಿಯ ಮೇಲೆ ಯಾವುದಾದರೂ ಒಂದು ಕಡೆ ತ್ಯಾಗ ಮಾಡಬೇಕಾಗುತ್ತದೆ. 3 ಸಂವಾದ. ಅನಿರುದ್ಧ, ನಾನು ನಿಮಗೆ ಒಂದು ಪ್ರಶ್ನೆ ಕೇಳಬೇಕೆಂದಿದ್ದೆ. ಕ್ಷಮಿಸಿ ನಿಮ್ಮ ಮಾತನ್ನು ಮಧ್ಯದಲ್ಲಿ ನಿಲ್ಲಿಸಿದ್ದಕ್ಕೆ. ಹಾಗಾದರೆ ನಮಗೆ ಗೊತ್ತಿದೆ, ಫರಾಜ್ ಕೂಡ ಇದನ್ನು ಮೊದಲು ಹೇಳಿದ್ದರು, ನಾವು ಒಂದು ಅವಧಿಯಲ್ಲಿ ಆಕ್ಟಿವ್ ಇನ್ಕಮ್ ಬೆಳೆಸುತ್ತೇವೆ ಮತ್ತು ನಂತರ ನಿವೃತ್ತಿಯಾಗೋದು ಅಥವಾ ವ್ಯವಹಾರವನ್ನು ಬಿಡೋದು ಅಥವಾ ಬೇರೆ ವೃತ್ತಿಯಲ್ಲಿದ್ದರೂ ನಂತರ ನಾವು ಪ್ಯಾಸಿವ್ ಇನ್ಕಮ್ ಮೇಲೆ ಅವಲಂಬಿಸಬೇಕಾಗುತ್ತದೆ. ಅದು ನಾವು ಸಮಯದಲ್ಲಿ ಸಂಗ್ರಹಿಸಿಕೊಂಡಿದ್ದೇವೆ. ನಮ್ಮ ಆಕ್ಟಿವ್ ಕೆಲಸದ ವರ್ಷಗಳಲ್ಲಿ ನಿವೃತ್ತಿಗೆ ಅಥವಾ ಬೇರೆ ಯಾವ ಉದ್ದೇಶಕ್ಕೂ ಅಥವಾ ಮನರಂಜನೆಗೆ ಅಥವಾ ಸಾಮಾನ್ಯವಾಗಿ ಸಂತೋಷದ ನಿವೃತ್ತ ಜೀವನ ನಡೆಸಲು. ಅದನ್ನು ಕೂಡ ನೀವು ಗೊತ್ತಿರಬಹುದು. ನಾನು ಈ ಆಸ್ತಿ ಹಂಚಿಕೆ ಎಂಬ ಕಲ್ಪನೆಯನ್ನು ಹಲವಾರು ಬಾರಿ ಕೇಳಿದ್ದೇನೆ, ಅಲ್ಲವೇ? ಹಾಗಾಗಿ ಈ 2 ವಿಷಯಗಳು ಹೇಗೆ ಪರಸ್ಪರ ಸಂಬಂಧ ಹೊಂದಿವೆ ಎಂಬುದನ್ನು ನಾನು ತಿಳಿದುಕೊಳ್ಳಲು ಇಚ್ಛಿಸುತ್ತಿದ್ದೆ. ಹಾಗಾದರೆ ನೀವು ನೋಡಿದರೆ, ನಾವು ಸಕ್ರಿಯವಾಗಿ ಹಣ ಗಳಿಸುತ್ತಿರುವಾಗ ಮತ್ತು ನಾವು ಸ್ವಲ್ಪ ಹಣವನ್ನು ಬದಿಗೆ ಇಡುತ್ತಿದ್ದಾಗ ಅದನ್ನು ಹೂಡಿಕೆ ಮಾಡಬೇಕಲ್ಲವೇ? ಅದು ನೀವು ನೋಡಿದರೆ, ಹೂಡಿಕೆಗೆಂದು ಬದಿಗಿಟ್ಟ ಹಣವು ವಹಿವಾಟು ಅವಧಿಯ ಕೊನೆಯಲ್ಲಿ ಅಥವಾ ಸಂಗ್ರಹ ಅವಧಿಯ ಕೊನೆಯಲ್ಲಿ ಹೇಗಾದರೂ ಪ್ಯಾಸಿವ್ ಆದಾಯವಾಗಿ ಪರಿವರ್ತನೆ ಆಗಬೇಕಲ್ಲವೇ? ಅದು
ಆದರೆ ಹೂಡಿಕೆ ಮಾಡಿದಾಗ ಅದು ನನ್ನ ಅಪಾಯ ಪ್ರೊಫೈಲ್ ಮುಂತಾದವುಗಳ ಆಧಾರದ ಮೇಲೆ ಸಂಪೂರ್ಣ ಪ್ರಕ್ರಿಯೆಗೆ ಒಳಗಾಗಬೇಕಾ ಅಥವಾ ಇದನ್ನು ಹೇಗೆ ಮುಂದುವರಿಸಬೇಕು? ಸರಿ, ಹಾಗಾದರೆ ಆದಿತ್ಯ, ನೀವು ನೋಡಿದರೆ ಗೋಲ್ ಪ್ಲಾನಿಂಗ್, ಆಸ್ತಿ ಹಂಚಿಕೆ ಮತ್ತು ಪೋರ್ಟ್ಫೋಲಿಯೋ ವಿಮರ್ಶೆ, ಉತ್ಪನ್ನ ಆಯ್ಕೆ, ಇವು ಎಲ್ಲವೂ ಪರಸ್ಪರ ಸಂಬಂಧ ಹೊಂದಿವೆ. ನೀವು ಒಂದನ್ನು ಮತ್ತೊಂದರಿಂದ ಪ್ರತ್ಯೇಕವಾಗಿ ನೋಡಲು ಸಾಧ್ಯವಿಲ್ಲ. ನೀವು ನಿಮ್ಮ ಗುರಿಗಳನ್ನು ಗುರುತಿಸಿದ ನಂತರ ಈಗ ನಾವು ದೀರ್ಘಕಾಲ ಬದುಕುವ ಅಪಾಯದ ಬಗ್ಗೆ ಮಾತನಾಡುತ್ತಿದ್ದೇವೆ ಅಲ್ಲವೇ? ನಿಮ್ಮ ಸಕ್ರಿಯ ಆದಾಯವು ನಿಲ್ಲುವ ಸಮಯ, ಉದಾಹರಣೆಗೆ 50, 55, 60 ಅಥವಾ 65ನೇ ವಯಸ್ಸಿನಲ್ಲಿ ನೀವು ಯಾವ ಉದ್ಯಮ ಅಥವಾ ಉದ್ಯೋಗದಲ್ಲಿದ್ದೀರೋ ಅದರ ಮೇಲೆ ಅವಲಂಬಿತವಾಗಿರುತ್ತದೆ ಅಲ್ಲವೇ? ಆ ನಂತರ ನೀವು ಇದುವರೆಗೆ ಸಂಗ್ರಹಿಸಿಕೊಂಡಿರುವ ಎಲ್ಲದರ ಮೇಲೆ ಅವಲಂಬಿತರಾಗಿರುತ್ತೀರಿ. ಈಗ ಮೊದಲ ಗುರಿ ಏನು ಅಂದರೆ, ನೀವು ನಿಮ್ಮ ಸಂಗ್ರಹವನ್ನು ಹೇಗೆ ಹೆಚ್ಚಿಸಬಹುದು ಅಲ್ಲವೇ? ನಿಮ್ಮ ಆದಾಯ ನಿಶ್ಚಿತವಾಗಿದ್ದು ಅದು ಕಾರ್ಯಕ್ಷಮತೆಯ ಅವಲಂಬಿತವಾಗಿ ವೇಗದಲ್ಲಿ ಬೆಳೆಯಬಹುದು. ಬೋನಸ್, ಪ್ರೋತ್ಸಾಹಧನ ನಿಮ್ಮ ವೇತನ ಅಥವಾ ವ್ಯವಹಾರದಲ್ಲಿ ಇದ್ದರೆ ಅಲ್ಲವೇ? ಇವೆಲ್ಲವೂ ದೇವರ ಅನುಗ್ರಹ ಮತ್ತು ಬಾಸ್ನ ಅನುಗ್ರಹ. ಹೌದು, ನಾವು ಇಲ್ಲಿ ಸಂಪತ್ತಿನ ಸಂಗ್ರಹಣೆ ಬಗ್ಗೆ ಮಾತನಾಡುತ್ತಿದ್ದೇವೆ. ಸಂಪತ್ತಿನ ಸಂಗ್ರಹಣೆ, ಏಕೆಂದರೆ ಅದೇ ಸಂಪತ್ತಿನ ಸಂರಕ್ಷಣಾ ಹಂತವನ್ನು ನಿರ್ಧರಿಸುತ್ತದೆ. ಆದ್ದರಿಂದ ನಾವು ಸಂಪತ್ತಿನ ಸಂಗ್ರಹಣೆಯ ಹಂತದಲ್ಲಿದ್ದಾಗ ಸಮಯಾವಧಿ ದೀರ್ಘವಾಗಿರುತ್ತದೆ. ಹಾಗಾದರೆ ನನ್ನ ಸುವರ್ಣಲ್ಲಿ ಲಿಕ್ವಿಡಿಟಿ ಅಗತ್ಯ ಕಡಿಮೆ ಅಲ್ಲವೇ? ನನ್ನ ಸುರಕ್ಷಿತ 50 ಅಗತ್ಯವೂ ಕಡಿಮೆ, ಏಕೆಂದರೆ ನನ್ನ ಗುರಿ ಇನ್ನೂ 20 ವರ್ಷ 30 ವರ್ಷ ಮುಂದಿದೆ. ಅತ್ಯಂತ ಮುಖ್ಯವಾದ ಅಂಶವೇ ರಿಟರ್ನ್. ಆದ್ದರಿಂದ ನಾನು ಸಂಗ್ರಹಣೆಯ ಹಂತದಲ್ಲಿದ್ದಾಗ ಮುಂದಿನ 20-30 ವರ್ಷಗಳ ಕಾಲ ನನ್ನ ರಿಟರ್ನ್ ಅನ್ನು ಗರಿಷ್ಠಗೊಳಿಸುವುದೇ ನನ್ನ ಗುರಿಯಾಗಿರುತ್ತದೆ. ಸರಿಯಾಗಿದೆ. ಆದ್ದರಿಂದ ನನ್ನ ಆಸ್ತಿ ಹಂಚಿಕೆ ಆ ಅಂಶದಿಂದಲೇ ನಿರ್ಧಾರವಾಗುತ್ತದೆ ಅಲ್ಲವೇ? ಹೀಗೆ ಹೇಳಿದರೂ ನಾನು ಎಲ್ಲವನ್ನೂ ಅಪಾಯದ ಬಟ್ಟಲಿಗೆ ಹಾಕಲು ಸಾಧ್ಯವಿಲ್ಲ, ಏಕೆಂದರೆ ಇದು ನನ್ನ ಅಪಾಯ ಸ್ವೀಕಾರ್ಯತೆಗೆ ಕೂಡ ಸಂಬಂಧಿಸಿದೆ. ನನ್ನ ಗುರಿ ಮುಂದಿನ 20-30 ವರ್ಷಗಳಲ್ಲಿ ರಿಟರ್ನ್ ಗರಿಷ್ಠಗೊಳಿಸುವುದಾಗಿರಬಹುದು, ಆದರೆ ನನಗೆ ಸಾಮರ್ಥ್ಯ ಇಲ್ಲದಿದ್ದರೆ, ಮಾರುಕಟ್ಟೆ ಏರುಪೇರುಗಳಿಂದ ಬರುವ ಅಸ್ಥಿರತೆಗಳನ್ನು ತಾಳಲು ಸಾಧ್ಯವಿಲ್ಲದಿದ್ದರೆ, ಆಗ ನಾನು ನನ್ನ ಪೋರ್ಟ್ಫೋಲಿಯೋ ಮತ್ತು ಆಸ್ತಿ ಹಂಚಿಕೆಯನ್ನು ಅದಕ್ಕೆ ತಕ್ಕಂತೆ ಬದಲಾಯಿಸಬೇಕು. ಹಾಗಾದರೆ ಅಪಾಯ ಎಂಬುದು ಮೂಲತಃ ವೈಯಕ್ತಿಕವಾದದ್ದು. ನೀವು ಬಹಳ ಅಪಾಯಕರವೆಂದು ಭಾವಿಸುವುದನ್ನು ನಾನು ಬಹಳ ಸುರಕ್ಷಿತವೆಂದು ಭಾವಿಸಬಹುದು. ಹಾಗೆ ನೋಡಿದರೆ ಈಕ್ವಿಟಿ ಆಸ್ತಿ ವರ್ಗದಲ್ಲಿಯೂ ಕೂಡ ನಾವು ಎಲ್ಲರೂ ತಿಳಿದಿರುವಂತೆ ವಿವಿಧ ರೀತಿಯ ಕ್ಯಾಪಿಟಲೈಸೇಷನ್ಗಳು ಇವೆ ಮತ್ತು ಅವುಗಳಿಗೆ ತಮ್ಮದೇ ಆದ ಲಾಭ ನಷ್ಟಗಳಿವೆ. ಆದ್ದರಿಂದ ಲಾರ್ಜ್ ಕ್ಯಾಪ್ಸ್, ಮಿಡ್ ಕ್ಯಾಪ್ಸ್, ಸ್ಮಾಲ್ ಕ್ಯಾಪ್ಸ್, ಮೈಕ್ರೋ ಕ್ಯಾಪ್ಸ್ ಮತ್ತು ಈಗ ಸ್ಪಷ್ಟವಾಗಿಯೇ ನಾವು ತುಂಬಾ ಹೊಸತನದಿಂದ ಕೂಡಿದ ಗುಂಪನ್ನು ಹೊಂದಿದ್ದೇವೆ. ಹಾಗಾದರೆ ನಾವು ಈ ಕ್ಯಾಪಿಟಲೈಸರ್ಗಳ ಮತ್ತು ಥೀಮ್ಗಳು ಹಾಗೂ ಸೆಕ್ಟರ್ಗಳ ಸುತ್ತಲೂ ವಿವಿಧ ಉತ್ಪನ್ನಗಳನ್ನು ಗುಚ್ಛಗೊಳಿಸಿದ್ದೇವೆ. ಹಾಗಾದರೆ ನಿಖರವಾಗಿ ನೀವು ಎಲ್ಲಿಗೆ ಅಥವಾ ಯಾವ ಉತ್ಪನ್ನದಲ್ಲಿ ಹೂಡಿಕೆ ಮಾಡಬೇಕು? ಹಾಗಾದರೆ ಸಂಯಮಿತ ಹೂಡಿಕೆದಾರರು ಸ್ಮಾಲ್ ಕ್ಯಾಪ್ ಅಥವಾ ಮೈಕ್ರೋ ಕ್ಯಾಪ್ಗಳಿಗೆ ಕಡಿಮೆ ಹಂಚಿಕೆ ಮಾಡಬಹುದು ಮತ್ತು ಥೀಮ್ಯಾಟಿಕ್ ಫಂಡ್ಸ್ ಅಥವಾ ಸೆಕ್ಟೋರಲ್ ಫಂಡ್ಸ್ಗಳಿಗೆ ಕಡಿಮೆ ಹಂಚಿಕೆ ಮಾಡಬಹುದು. ಆದರೆ ಆಕ್ರಮಕ ಹೂಡಿಕೆದಾರರು ಹೆಚ್ಚು ಯೋಜನೆ ಮಾಡಬಹುದು. ಅಂತಹ ಆಸ್ತಿ ವರ್ಗಗಳತ್ತ. ಹಾಗಾದರೆ ಮತ್ತೆ ಇದು ನನ್ನ ವೈಯಕ್ತಿಕ ಅಪಾಯ ಪ್ರೊಫೈಲ್ ಮತ್ತು ನಾನು ಅಪಾಯವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಹಾಗೂ ಇಚ್ಛೆ ಹೂಡಿಕೆಯಲ್ಲಿ ಬಹಳ ಮಹತ್ವವಾಗಿರುತ್ತದೆ ಎಂದು ನಾನು ಭಾವಿಸುತ್ತೇನೆ. ಸಕ್ರಿಯ ಹಂತದಲ್ಲಿಯೂ ಮತ್ತು ನಾನು ಹೂಡಿಕೆ ಮಾಡುತ್ತಿರುವ ಸಂರಕ್ಷಣಾ ಹಂತದಲ್ಲಿಯೂ ಕೂಡ, ಏಕೆಂದರೆ ಆ ಸಮಯದಲ್ಲಿಯೂ ಕೂಡ ನಾನು ನನ್ನ ಎಲ್ಲ ಹಣವನ್ನು ತೆಗೆದುಕೊಂಡು 1 ವರ್ಷ ಅಥವಾ ತುಂಬಾ ಕಡಿಮೆ ಅವಧಿಯಲ್ಲಿ ಎಲ್ಲವನ್ನೂ ಆನಂದಿಸಲು ಪ್ರಾರಂಭಿಸುತ್ತೇನೆ ಎಂಬುದನ್ನು ಅರ್ಥವಲ್ಲ. ನಾನು ನನ್ನ ನಿವೃತ್ತಿಯ ಸಂಪೂರ್ಣ ಅವಧಿಯನ್ನು ಎದುರಿಸಬೇಕಾಗುತ್ತದೆ. ಅದು 15 ರಿಂದ 25 ಅಥವಾ 30 ವರ್ಷಗಳವರೆಗೆ ಇರಬಹುದು. ಹಾಗೂ ಆದುದರಿಂದ ಆ ಹಂತದಲ್ಲಿಯೂ ನಾನು ಹೂಡಿಕೆ ಮಾಡಬೇಕಾಗುತ್ತದೆ. ಆದರೆ ಅದು ನನ್ನ ಅಪಾಯ ಪ್ರೊಫೈಲ್ ಮತ್ತು ನನ್ನ ಗುರಿಗಳ ಪ್ರಕಾರ ಅಲ್ಲವೇ? ಏಕೆಂದರೆ ಆದಿತ್ಯ, ನಾವು ಸಂರಕ್ಷಣಾ ಹಂತದಲ್ಲಿರುವಾಗ ಇನ್ನೊಂದು ಸಂಪ್ರದಾಯ ಚಿತ್ರಕ್ಕೆ ಬರುತ್ತದೆ. ನಾವು ನಮ್ಮ ನಿವೃತ್ತಿಯನ್ನು ನೋಡಿಕೊಂಡ ನಂತರ ಹೇಳಿ 30-40 ವರ್ಷಗಳು ನಾನು ಬದುಕಿರುವವರೆಗೆ ನನ್ನ ಸಂಗ್ರಹಿತ ಆದಾಯ ಅಥವಾ ಹೂಡಿಕೆ ನಿಧಿಗಳು ನನ್ನ ಜೀವನ ಶೈಲಿಯನ್ನು ನೋಡಿಕೊಳ್ಳುತ್ತದೆ ಮತ್ತು ನಾನು ಏನು ಬೇಕಾದರೂ ಮಾಡಬೇಕೆಂದಿದ್ದರೂ ಕೂಡ ನನ್ನ ಮಿತಿಯೊಳಗೆ. ಇದನ್ನು ಲೆಗಸಿ ಪ್ಲಾನಿಂಗ್ ಅಥವಾ ಮುಂದಿನ ತಲೆಮಾರಿಗೆ ವರ್ಗಾವಣೆ ಎಂದು ಕೂಡ ಕರೆಯುತ್ತಾರೆ. ಆದ್ದರಿಂದ ಸಂರಕ್ಷಣಾ ಹಂತ ಎಂದರೆ ನೀವು ಗೊತ್ತೇ ಏನೇನೋ ಎಂದು ಅರ್ಥವಲ್ಲ. ಎಲ್ಲವನ್ನೂ ಉಪಯೋಗಿಸಿಕೊಳ್ಳಲು. ಹೌದು, ನಾನು ಎಲ್ಲವನ್ನೂ ಅಥವಾ ನನ್ನ ಬಳಿ ಇರುವುದನ್ನೆಲ್ಲ ಉಪಯೋಗಿಸಬೇಕು. ನಾನು ಅದನ್ನು ತೆಗೆದು ಡಿಪಾಸಿಟ್ ಅಥವಾ ತುಂಬಾ ಸುರಕ್ಷಿತವಾದ ಸಾಧನಕ್ಕೆ ಹಾಕುತ್ತೇನೆ, ಏಕೆಂದರೆ ಈಗ ನಾನು ಅದರಿಂದ ಮಾತ್ರ ಉಪಯೋಗಿಸಬೇಕಾಗಿದೆ. ಇದು ನೀವು ಅದನ್ನು ಮುಂದಿನ ತಲೆಮಾರಿಗೆ ವರ್ಗಾಯಿಸಬಹುದು ಎಂಬ ಕಾರಣದಿಂದ ಅದನ್ನು ಇನ್ನಷ್ಟು ಬೆಳೆಯಲು ಬಿಡುವುದನ್ನು ಅರ್ಥೈಸುತ್ತದೆ. ಹೀಗಾಗಿ ಈ ಎಲ್ಲ ಸಂಗತಿಗಳು ನನ್ನ ಆಸ್ತಿ ಹಂಚಿಕೆಯನ್ನು ನಿವೃತ್ತಿಯ ನಂತರವೂ ಸಂರಕ್ಷಣಾ ಹಂತದಲ್ಲಿಯೂ ನಿರ್ಧರಿಸುತ್ತವೆ. ಇದು ತುಂಬಾ ದೊಡ್ಡ ತಪ್ಪು. ಸಾಮಾನ್ಯವಾಗಿ ಜನರು ನಿವೃತ್ತಿಯಾದ ನಂತರ ಅಥವಾ ಅವರು ಹೂಡಿಕೆಗೆ ಯೋಜನೆ ಹಾಕಿಕೊಳ್ಳುವಾಗ ಮಾಡುವ ತಪ್ಪು. ಅವರು ಒಂದು ನಿರ್ದಿಷ್ಟ ಅವಧಿಯಲ್ಲಿ ಸೃಷ್ಟಿಸಿದ ಹಣ ಏನು? ಮುಖ್ಯವಾಗಿ ನಾನು ನೋಡಿರುವುದು ಎಂದರೆ ಆ ಸಮಯದಲ್ಲಿ ಜನರು ತುಂಬಾ ರಕ್ಷಣಾತ್ಮಕವಾಗಿ ವರ್ತಿಸುತ್ತಾರೆ.
ಅವರು ಮುಖ್ಯವಾಗಿ ಬಡ್ಡಿ ನೀಡುವ ಭದ್ರತೆಗಳಲ್ಲಿ ಮಾತ್ರ ಹೂಡಿಕೆ ಮಾಡುತ್ತಾರೆ. ನಾನು ಅದು ತಪ್ಪು ಎಂದು ಹೇಳುವುದಿಲ್ಲ, ಮತ್ತು ನಾನು ಬಡ್ಡಿ ನೀಡುವ ಭದ್ರತೆಗಳು ಎಂದಾಗ ಅತ್ಯಂತ ಸಂರಕ್ಷಣಾತ್ಮಕವಾದದ್ದು ಅಂದರೆ ಫಿಕ್ಸ್ಡ್ ಡಿಪಾಸಿಟ್. ಮತ್ತೆ ಫಿಕ್ಸ್ಡ್ ಡಿಪಾಸಿಟ್ಗಳ ಬಗ್ಗೆ ಒಳ್ಳೆಯದೋ ಕೆಟ್ಟದೋ ಅಂಶವೇನು ಅಂದರೆ, ಹೌದು, ಅವು ಸುರಕ್ಷಿತವಾಗಿವೆ, ಆದರೆ ನೀವು ಗಮನಿಸಿದರೆ ಅವು ಬಡ್ಡಿದರದ ಅಪಾಯಕ್ಕೆ ಕೂಡ ಒಳಪಡುವ ಸಾಧ್ಯತೆ ಇದೆ. ಆದಿತ್ಯ, ನಾವು ಸುಮಾರು 2 ವರ್ಷಗಳ ಹಿಂದೆ ಹಿಂತಿರುಗಿದರೆ ಆ ಸಮಯದಲ್ಲಿ ಫಿಕ್ಸ್ಡ್ ಡಿಪಾಸಿಟ್ ಸುಮಾರು 5% ವಾಪಾಸು ನೀಡುತ್ತಿತ್ತು. ಈಗ RBI ಬಡ್ಡಿದರವನ್ನು ಘೋಷಿಸಿದ ನಂತರ ಅದು ಸುಮಾರು 7.5% ಆಗಿದೆ. ಹಾಗಾದರೆ ಅಂತ ಮತ್ತು ಈಗ ನಾವು ಮುಂದೆ ಇನ್ನೂ 2 ವರ್ಷಗಳು ಅಥವಾ 1 ವರ್ಷಗಳ ನಂತರ ನೋಡಿದರೆ ಸರಿಯೇ, ನಮಗೆ ಯಾವಾಗ ಅಂತ ಗೊತ್ತಿಲ್ಲ. ಆದರೆ ಕೊನೆಗೆ ಬಡ್ಡಿದರಗಳು ಮತ್ತೆ ಇಳಿಯುತ್ತವೆ ನಮ್ಮ ಕಾರಣದಿಂದ. ಇದು ಚಕ್ರಾಕಾರದಂತೆ ನಡೆಯುತ್ತದೆ. ನೋಡಿ, ಖರ್ಚುಗಳು ಒಂದೇ ದಿಕ್ಕಿನಲ್ಲಿ ಹೋಗುತ್ತಿವೆ, ಆದರೆ ನೀವು ಅವಲಂಬಿತವಾಗಿರುವ ಆದಾಯ ಮಾತ್ರ ಚಕ್ರಾಕಾರದಂತೆ ಇರುತ್ತದೆ. ಅದು ಕೂಡ ಒಂದು ಅಪಾಯವೇ ಆಗಿದೆ. ಹಾಗಾಗಿ ಬಡ್ಡಿ ನೀಡುವ ಸುರಕ್ಷಿತ ಆಸ್ತಿಗಳ ವಿಷಯಕ್ಕೂ ಬಂದಾಗ ನೀವು ವಿವಿಧ ಅವಕಾಶಗಳನ್ನು ಪರಿಗಣಿಸಬೇಕು. ಇವು ನಿಮಗೆ ಸ್ವಲ್ಪ ಹೆಚ್ಚು ಆದಾಯವನ್ನು ನೀಡಬಹುದು. ಹಾಗಾಗಿ ಮತ್ತೆ ಇಲ್ಲಿ ಕೂಡ ವಿಭಜನೆ ಇರಬೇಕು. ಕಡತ ಆಸ್ತಿಗಳಲ್ಲಿಯೂ ಅಥವಾ ಸ್ಥಿರ ಆದಾಯ ಹೂಡಿಕೆಗಳಲ್ಲಿಯೂ ಒಂದು ಭಾಗವನ್ನು ಫಿಕ್ಸ್ಡ್ ಡೆಪಾಸಿಟ್ಗಳಿಗೆ ಹಾಕಬಹುದು. ನಾವು ಎಲ್ಲರೂ ತಿಳಿದಿರುವ ಬಾಂಡ್ಗಳು ಎಂಬುದು ಇದೆ. ಇದು ಪೋರ್ಟ್ಫೋಲಿಯೋದಲ್ಲಿರುವ ದೀರ್ಘಕಾಲಿಕ ಬಡ್ಡಿದರ ಅಪಾಯವನ್ನು ತೆಗೆದುಹಾಕುತ್ತದೆ, ವಿಶೇಷವಾಗಿ ನಿವೃತ್ತರಾದವರಿಗೆ. ಹಾಗಾಗಿ ಬಾಂಡ್ ಸಾಮಾನ್ಯವಾಗಿ 9 ಅಥವಾ 10 ವರ್ಷಗಳ ಅವಧಿಗೆ ಇರುತ್ತದೆ. ನೀವು ಅದನ್ನು ಖರೀದಿಸಿದರೆ ಆ ಸಂಪೂರ್ಣ ಬಡ್ಡಿದರ ಅಪಾಯವು ಅಸ್ಥಿರತೆಯ ದೃಷ್ಟಿಯಿಂದ ಅಲ್ಲ, ಆದರೆ ಮರುಹೂಡಿಕೆ ಅಪಾಯದ ದೃಷ್ಟಿಯಿಂದ ದೂರವಾಗುತ್ತದೆ. ನಿಜವಾಗಿ ನಮಗೆ ಸಕ್ರಿಯ ಸಂಪತ್ತು ಸೃಷ್ಟಿ ಹಂತದಲ್ಲಿಯೂ ಅಥವಾ ಸಂಪತ್ತು ಸಂಗ್ರಹಣೆಯ ಹಂತದಲ್ಲಿಯೂ ಪೋರ್ಟ್ಫೋಲಿಯೋದಲ್ಲಿ ಇರಬೇಕಾದ ಏಕೈಕ ದೀರ್ಘಕಾಲಿಕ ಸಾಧನವೆಂದರೆ ಈಕ್ವಿಟಿ ಎಂದು ಒಬ್ಬರಿಗೆ ಅರ್ಥಮಾಡಿಕೊಳ್ಳಲಾಗುತ್ತದೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಆ ಹಂತದಲ್ಲಿಯೂ ಮತ್ತು ನಾನು ಸಂಪೂರ್ಣವಾಗಿ ಸತ್ಯವನ್ನು ಸ್ವೀಕರಿಸಲು ಸಿದ್ಧನಾಗಿದ್ದಾಗಲೂ ಕೂಡ ಅಲ್ಲಿ ಇನ್ನೂ ಕೆಲವು ಸ್ಥಿರ ಆದಾಯದ ಅಂಶ ಇರಬೇಕು. ಅದು ನನ್ನ ವೃತ್ತಿಜೀವನದ ಪ್ರಾರಂಭದ ವರ್ಷಗಳಲ್ಲಿ ಬಹಳ ಕಡಿಮೆ ಇರಬಹುದು, ಮತ್ತು ನಂತರ ಸಮಯ ಕಳೆದಂತೆ ಅದು ನಿಧಾನವಾಗಿ ಕಡಿಮೆಯಾಗಬಹುದು ಮತ್ತು ನಾನು ಸ್ಥಿರ ಆದಾಯವನ್ನು ಹೆಚ್ಚಿಸಬಹುದು. ನಾನು ನಿವೃತ್ತಿಗೆ ಹತ್ತಿರವಾಗುತ್ತಿರುವಾಗ ಕನಿಷ್ಠ ಪ್ರಾರಂಭದಲ್ಲಿ ನಾನು ಕೆಲವು ಭಾಗವನ್ನು ಹೊಂದಿರಬೇಕು. ಕಾರಣವೆಂದರೆ ಈಕ್ವಿಟಿಯೂ ಸಹ ಚಕ್ರಾಕಾರದಾಗಿದೆ, ಬಹಳ ದೀರ್ಘಾವಧಿಗೆ ಕೂಡ. ಆಸಕ್ತಿದಾಯಕವಾಗಿದೆ. ನಾವು ಧೈರ್ಯಶಾಲಿಯಾದ ಯೋಜನಾ ಪ್ರಯಾಣವನ್ನು ಭರ್ಜರಿಯಾಗಿ ಮತ್ತು ದೃಢನಿಶ್ಚಯದಿಂದ ಪ್ರಾರಂಭಿಸುತ್ತೇವೆ. ನಾನು 20 ವರ್ಷಗಳ ಸಿಪ್ ಮಾಡಬೇಕು ಮತ್ತು ಆ ಹಣವನ್ನು ನಾನು ಹಿಂಪಡೆಯುವುದಿಲ್ಲ ಎಂದು ನಿರ್ಧರಿಸುತ್ತೇನೆ. 20% ಸರಿಪಡಿಸಿದರೆ ದೃಢನಿಶ್ಚಯ ಕಿಟಕಿಯಿಂದ ಹೊರಹೋಗುತ್ತದೆ. ನನ್ನನ್ನು ನಂಬಿ, ಇದು ಅಂಕಿಅಂಶಗಳ ಮಾಹಿತಿ. ನೋಂದಾಯಿಸಲಾದ ಹೆಚ್ಚಿನ ಸಿಪಿಗಳು 3 ವರ್ಷಗಳ ನಂತರ ಸ್ಥಗಿತಗೊಳ್ಳುತ್ತವೆ. ಹೌದು, ಅದು ತುಂಬಾ ಕಠಿಣ ಸತ್ಯ. ನಾವು ದೀರ್ಘಾವಧಿಯ ಬಗ್ಗೆ ಮಾತನಾಡುತ್ತಿದ್ದೇವೆ, ಇದು ಮಧ್ಯಾವಧಿಯೂ ಅಲ್ಲ. ಸರಿ. ಅಂದರೆ ನಾವು ತುಂಬಾ ಬೇಗನೆ ಕೈಬಿಡುತ್ತಿದ್ದೇವೆ. ಅದರ ಕಾರಣವೇನೆಂದರೆ ನಾವು ಈಕ್ವಿಟಿ ಹೂಡಿಕೆಯಲ್ಲಿ ತುಂಬಾ ಆಕ್ರಮಣಶೀಲರಾಗಿದ್ದೇವೆ. ನೀವು ಹೇಳುತ್ತಿದ್ದಂತೆ ಯಾವಾಗಲಾದರೂ ಅಗತ್ಯವಿದ್ದಾಗ, ಅಥವಾ ನಾವು ನಮ್ಮ ಹೂಡಿಕೆಗಳನ್ನು ಸರಿಯಾಗಿ ಯೋಜನೆ ಮಾಡದೇ ಇದ್ದಾಗ ಯಾವಾಗಲಾದರೂ ಅಗತ್ಯವಿದ್ದಾಗ. ಹಾಗಾಗಿ ಜನರು ಆ 3 ಹಂತಗಳಲ್ಲಿ ಒಂದನ್ನು ತಪ್ಪಿಸುತ್ತಿದ್ದಾರೆ. ನಾವು ತುರ್ತು ನಿಧಿ ಅಥವಾ ಅಪಾಯ ಭರಿಸುವ ಶಕ್ತಿ ಅಥವಾ ಇನ್ನಾವುದೋ ವಿಷಯದ ಬಗ್ಗೆ ಮಾತನಾಡುತ್ತಿದ್ದೆವು. ಹಾಗಾಗಿ ಯಾವಾಗಲಾದರೂ ಅಗತ್ಯವಿದ್ದಾಗ. ಮತ್ತೊಂದೆಂದರೆ ಸ್ಪಷ್ಟವಾಗಿ ಈ ಭಯವು ಇದೆ, ಅಂದರೆ ನಾನು 20 ರಿಟರ್ನ್ ಹಿಡಿಯಲಾಗಲಿಲ್ಲ. ಬನ್ನಿ ಹೊರಹೋಗೋಣ, ಹೊರಹೋಗಿ ನಿಜವಾಗಿಯೂ ಲಾಭವನ್ನು ಅಥವಾ ಏನೇ ಇರಲಿ ಆನಂದಿಸೋಣ. ಅತಿ ಬೇಗನೆ ಕೈಬಿಡುತ್ತಾರೆ. ಹಾಗಾಗಿ ನಾನು ಅನಿಸುತ್ತೇನೆ, ಸಣ್ಣದಾಗಿ ಹೂಡಿಕೆ ಪ್ರಾರಂಭಿಸಿದರೂ ಪರವಾಗಿಲ್ಲ, ಆದರೆ ಶಿಸ್ತು ಇರಲಿ. ಮತ್ತೆ ಹಿಂದಿರುಗಿ, ನೀವು ಹೇಳಿದಂತೆ ಅಲ್ಲಿ ನಿಶ್ಚಿತ ಆದಾಯದ ಸ್ವಲ್ಪ ಭಾಗ ಇರಬೇಕು. ಹಾಗಾಗಿ ಅಲ್ಲಿಯೂ ವಿವಿಧ ಸಾಧನಗಳಿವೆ. ಕಡಿಮೆ ಅವಧಿಯ ಬಾಂಡ್ಗಳು ಇವೆ ಮತ್ತು ಬಹಳ ಹೊಸದಾದ ಉತ್ಪನ್ನವೂ ಇದೆ. ಅದು RBI ನಿಯಂತ್ರಿತವಾಗಿದ್ದು ಅದನ್ನು P2P ಎಂದು ಕರೆಯುತ್ತಾರೆ. ಹೌದು, ನಾನು ಅದನ್ನು ಕೂಡ ಕೇಳಿದ್ದೇನೆ. ಇದು ತುಂಬಾ ಚೆನ್ನಾಗಿರುವ ಒಂದು ಸರಾಸರಿ ಆದಾಯ ಪಡೆಯುವ ಉತ್ತಮ ಮಾರ್ಗವಾಗಿದೆ. ಅಥವಾ ಅಪಾಯ, ಕ್ಷಮಿಸಿ, ದರವರ್ಧನೆಗೆ ತಕ್ಕಂತೆ ಆದಾಯ, ಒಳ್ಳೆಯ ನಿಜವಾದ ಆದಾಯ. ಹಾಗಾಗಿ ನೀವು ನಿಮ್ಮ ತುರ್ತು ನಿಧಿಗಳನ್ನು ಅಥವಾ ಅದರ ಒಂದು ಭಾಗವನ್ನು ಇಲ್ಲೇ ಇಟ್ಟುಕೊಳ್ಳಬಹುದು. ಇದರಿಂದ ತಕ್ಷಣದ ಅವಶ್ಯಕತೆಗಳನ್ನು ಪೂರೈಸಬಹುದು ಮತ್ತು ಇಂತಹ ಹೂಡಿಕೆಗಳಲ್ಲಿ ಕೂಡ ಸೇವ್ ಮಾಡಬಹುದು. ಹಾಗಾದರೆ ಮೂಲ ಮಂತ್ರವೆಂದರೆ ಸಾಧ್ಯವಾದಷ್ಟು ಹೆಚ್ಚು ಕೇವಲ ಆಸ್ತಿ ವರ್ಗಗಳಲ್ಲದೆ ಉತ್ಪನ್ನ ವರ್ಗಗಳಲ್ಲಿಯೂ ವಿಭಜನೆ ಮಾಡುವುದು, ಮತ್ತು ಕೇವಲ ಕೆಲವು ರೀತಿಯ ಸಾಧನಗಳ ಬಗ್ಗೆ ಮಾತ್ರ ಅಂಟಿಕೊಂಡಿರಬಾರದು. ಏಕೆಂದರೆ ಆದಿತ್ಯ, ನಾವು ಕೂಡ ನೋಡಿದ್ದೇವೆ, ಕೆಲವೊಮ್ಮೆ ಇಕ್ವಿಟಿ 5, 6, 7 ವರ್ಷಗಳು ಅಥವಾ 10 ವರ್ಷಗಳ ಕಾಲ ಕೂಡ ಶೂನ್ಯ ಅಥವಾ ನಕಾರಾತ್ಮಕ ಆದಾಯವನ್ನು ನೀಡಿರುವುದನ್ನು.
ಚೀನಾ ಇದಕ್ಕೆ ಒಂದು ಕ್ಲಾಸಿಕ್ ಉದಾಹರಣೆ ಅಲ್ಲವೇ? ನಾನು ಕಳೆದ 15 ವರ್ಷಗಳ ಆದಾಯವನ್ನು ನೋಡಿದರೆ ಚೀನಾಗೆ ಅದು ಬಹುತೇಕ ನಕಾರಾತ್ಮಕವಾಗಿದೆ ಅಲ್ಲವೇ? ಮತ್ತು ಯಾರಾದರೂ ಚೀನಾದಲ್ಲಿ ಕೇವಲ ಇಕ್ವಿಟಿಯಲ್ಲೇ ಹೂಡಿಕೆ ಮಾಡಿದ್ದರೆ ಅವರು ನಿಜವಾಗಿಯೂ ಹಣ ಕಳೆದುಕೊಂಡಿರುತ್ತಿದ್ದರು ಅಲ್ಲವೇ? ನೀನು ಏಕೆ ಚೀನಾಕ್ಕೆ ಹೋಗುತ್ತಿದ್ದೀಯಾ? ಅದು ಬಿಟ್ಟು ಸಬ್ಪ್ರೈಮ್ ನಂತರದ ಅವಧಿಯನ್ನು ನೆನಪಿಸು. 2000 ನಂತರ ಸುಮಾರು 6 ವರ್ಷಗಳ ಕಾಲ. ಹೌದು, ಇಲ್ಲ, ಅದು ಹೀಗೆ ಆಗಿತ್ತು. ಅವತ್ತು ಭಾರತಂತ ಬೆಳೆಯುತ್ತಿರುವ ಆರ್ಥಿಕತೆಯಲ್ಲೂ ಯಾವುದೇ ಆದಾಯವೇ ಇರಲಿಲ್ಲ. ಮತ್ತು ಆ ಅವಧಿಗಳಲ್ಲಿ ಚಿನ್ನ ಅಥವಾ ಸಾಲ, ಸ್ಥಿರ ಆದಾಯ, ರಿಯಲ್ ಎಸ್ಟೇಟ್ ದರಗಳು ಮುಂತಾದ ಆಸ್ತಿ ವರ್ಗಗಳು ಅವುಗಳು ತುಂಬಾ ಚೆನ್ನಾಗಿ ಪ್ರದರ್ಶನ ನೀಡಿದ್ದವು. ಹಾಗಾಗಿ ನಿಮ್ಮ ಹಣವನ್ನು ವಿವಿಧ ಆಸ್ತಿ ವರ್ಗಗಳು ಮತ್ತು ಉತ್ಪನ್ನ ವರ್ಗಗಳಲ್ಲಿ ಹಂಚಿಕೆ ಮಾಡಿದರೆ ಅದು ನಿಮ್ಮ ಹೂಡಿಕೆ ಪ್ರಯಾಣಕ್ಕೆ ದೊಡ್ಡ ಶಾಕ್ ಅಬ್ಸಾರ್ಬರ್ ಆಗಿ ಕೆಲಸ ಮಾಡಬಹುದು. ಅದು ಇನ್ನು 20-30 ವರ್ಷಗಳ ನಂತರದ ವಿಷಯ. ಅದು ಅತ್ಯಂತ ಮುಖ್ಯವಾದ ವಿಷಯ, ಏಕೆಂದರೆ ಇಕ್ವಿಟಿ ಕುಸಿದಿದ್ದರೆ ಮತ್ತು ಬೇರೆ ಆಸ್ತಿ ವರ್ಗವು ನಿಮ್ಮನ್ನು ರಕ್ಷಿಸಿದ್ದರೆ ಅಥವಾ ಆದಾಯ ನೀಡಿದ್ದರೆ ನೀವು ನಿಮ್ಮ ಆಸ್ತಿ ಹಂಚಿಕೆಯನ್ನು ಮರುಹಂಚಿಕೆ ಅಥವಾ ಮರುಸಮತೋಲನ ಮಾಡಬಹುದು. ಅದು ನಿಜವಾಗಿಯೂ ಅರ್ಥವಾಗುವುದು ಇದೆ. ಹಾಗಾಗಿ ಒಂದು ವಿಷಯವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಅಂದರೆ ನನಗೆ ಒಂದು 100 ರೂಪಾಯಿ ಇದೆ ಎಂದು 25-25 ರೂಪಾಯಿಯಾಗಿ ಹಂಚಿಹಾಕಿ ಮರೆತು ಬಿಡಬೇಕು ಅನ್ನೋದು ಅಲ್ಲ. ನಾನು ತ್ರೈಮಾಸಿಕ ಮತ್ತು ವಾರ್ಷಿಕವಾಗಿ ಯಾವ ಆಸ್ತಿ ವರ್ಗ ಚೆನ್ನಾಗಿ ಪ್ರದರ್ಶನ ನೀಡಿದೆ, ಯಾವುದು ಚೆನ್ನಾಗಿಲ್ಲ ಎಂದು ನೋಡುತ್ತಾ ಅದನ್ನು ಮರುಸಮತೋಲನ ಮಾಡುತ್ತಿರಬೇಕು. ಅಲ್ಲಿಯೇ ನಿಮ್ಮ ಹಣಕಾಸು ಸಲಹೆಗಾರರು ಅಥವಾ ಯೋಜಕರು ಅಥವಾ ವಿತರಕರು ಪ್ರಸ್ತುತಿಗೆ ಬರುತ್ತಾರೆ. ಹಾಗಾದರೆ ಹಣಕಾಸು ಸಲಹೆಗಾರರು ಮತ್ತು ಯೋಜಕರ ಬಗ್ಗೆ ಮಾತನಾಡುತ್ತಿದ್ದೇವೆ ಅಲ್ಲವೇ? ನಾನು ಕೆಲಸ ಮಾಡುತ್ತಿರುವ ವಿತರಕರು. ಹಾಗಾಗಿ ನಮ್ಮ ಚರ್ಚೆಯ ಮುಖ್ಯ ಸಾರಾಂಶಗಳಲ್ಲಿ ಒಂದಾಗಿದೆ ಆಸ್ತಿ ಹಂಚಿಕೆ ಮತ್ತು ವಿಭಿನ್ನೀಕರಣ. ಹಾಗಾದರೆ ವಿಭಿನ್ನೀಕರಣ ಎಂದರೆ ನನ್ನ ಪೋರ್ಟ್ಫೋಲಿಯೋದಲ್ಲಿ ಹೆಚ್ಚು ಸಾಧನಗಳು, ಹೆಚ್ಚು ಯೋಜನೆಗಳು ಇರಬೇಕು ಎಂದು ನಾವು ಸುರಕ್ಷಿತವಾಗಿ ಊಹಿಸಬಹುದೇ? ನನಗೆ ಹೆಚ್ಚು ಯೋಜನೆಗಳು ಇದ್ದರೆ ನಾನು ಹೆಚ್ಚು ವಿಭಿನ್ನೀಕರಿಸಿಕೊಂಡಿದ್ದೇನೆ ಎಂದು ಅರ್ಥವಾಯಿತೆ. ಇದು ನನಗೆ ಸುರಕ್ಷಿತ ಊಹೆಯೇ? ನಿಜವಾಗಿ ಆದಿತ್ಯ, ಡಿವರ್ಸಿಫಿಕೇಶನ್ ಎಂಬ ಪದವಿದೆ. ಸರಿಯೇ? ಇಲ್ಲ, ನನ್ನ ಹೆಸರು ಡಾಟ್ಸ್ಲೇಡಿ ಮತ್ತು ನಾನು ಈ ವಿಡಿಯೋವಿನ ಲೇಖಕಿ. ನೀವು ಆನಂದಿಸಿ. ಅದು ತುಂಬಾ ಹೌದು. ಪದಗಳ ವಿಶ್ಲೇಷಣ. ನಾನು ಇದನ್ನು ಸ್ವಲ್ಪ ಮುರಿಯುತ್ತೇನೆ. ಪದಗಳ ವಿಶ್ಲೇಷಣ. ಹಾಗಾಗಿ ಅತಿಯಾದ ವಿಭಿನ್ನೀಕರಣವೂ ಸಹ ಸಹಾಯ ಮಾಡುವುದಿಲ್ಲ, ಏಕೆಂದರೆ ನಾವು ವಿಷಯಗಳ ಆಳಕ್ಕೆ ಹೋಗಿದಾಗ ಅಲ್ವೇ? ನನ್ನ ಬಳಿ 15, 20, 30 ಮ್ಯೂಚುವಲ್ ಫಂಡ್ಗಳು ಫ್ಲೆಕ್ಸಿ ಕ್ಯಾಪ್ ಅಥವಾ ಬೇರೆ ಯಾವ ವರ್ಗದಲ್ಲಿದ್ದರೂ ಅವುಗಳಲ್ಲಿ ಭಾರಿ ಓವರ್ಲ್ಯಾಪ್ ಆಗಿರುತ್ತೆ ಅಲ್ವೇ? ಮತ್ತು ಕೊನೆಯಲ್ಲಿ ನೀವು ಮಾಡುತ್ತಿರುವುದು ಒಂದೇ ಮೂಲ ಪೋರ್ಟ್ಫೋಲಿಯೋವನ್ನು ಬೇರೆ ಬೇರೆ ರೂಪಗಳಲ್ಲಿ ಹೆಚ್ಚು ಖರೀದಿಸುವುದೇ. ಹೆಸರುಗಳು, ಕಂಪನಿಗಳು ಬೇರೆ ಆಗಬಹುದು, ಕೊನೆಯಲ್ಲಿ ಒಂದೇ ಖರೀದಿಸುತ್ತೀರಿ. ಮತ್ತು ಯಾವಾಗ ನಾನು ಪುನರ್ಸಂರಚನೆ ಅಥವಾ ಬೇರೆ ಯಾವುದಾದರೂ ವಿಷಯದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕಾದಾಗ ಅದು ಇನ್ನೂ ಕಷ್ಟವಾಗುತ್ತದೆ, ಏಕೆಂದರೆ ಆಗ ನಾನು ನಿರ್ಧಾರಕ್ಕೆ ಬರಲು ಇಷ್ಟು ಫಂಡ್ಗಳನ್ನೆಲ್ಲ ನೋಡಬೇಕಾಗುತ್ತದೆ. ಮತ್ತೊಂದು ವಿಷಯ ನಾನು ನಿಮಗೆ ಹೇಳ್ತೀನಿ, ಅದು ನಿಜವಾಗಿಯೂ ಅದ್ಭುತವಾಗಿತ್ತು. ನಾನು ನಿರಂತರವಾಗಿ ವಿಮರ್ಶೆಗೆ ಪೋರ್ಟ್ಫೋಲಿಯೋಗಳನ್ನು ನೋಡುತ್ತಿರುತ್ತೇನೆ ಮತ್ತು ಕೆಲವು ಪೋರ್ಟ್ಫೋಲಿಯೋಗಳಲ್ಲಿ ನನಗೆ ಸಿಕ್ಕಿದ್ದು ಒಂದು ಬಣ್ಣದ ಪೋರ್ಟ್ಫೋಲಿಯೋ 75 ಫಂಡ್ಗಳು. ವಾಂಗ್, ಇದನ್ನು ನೋಡಿದರೆ ಇದು ಹೈ ಡೈಜೆಷನ್ ಆಗಿದೆ ಮತ್ತು ಇದು ಸರಿಯಾದ ಮಾರ್ಗವಲ್ಲ. ಹಾಗಾಗಿ ಅತಿಯಾದ ವೈವಿಧ್ಯೀಕರಣವೂ ಕೂಡ ನಿಮ್ಮ ವಾಪಾಸಿಗೆ ಪರಿಣಾಮ ಬೀರುತ್ತದೆ, ಏಕೆಂದರೆ ಇದು ಅತಿಯಾದ ವೈವಿಧ್ಯೀಕರಣ ಮತ್ತು ತುಂಬಾ ಏಕಾಗ್ರತೆ ಇವುಗಳ ನಡುವೆ ಸಮತೋಲನ ಇರಬೇಕು. ಸಾಮಾನ್ಯವಾಗಿ ನಾನು ನೋಡಿದ್ದು ಸುಮಾರು 10-15 ಸ್ಟಾಕ್ಗಳು. ಅವುಗಳ ಅವಲಂಬನೆ ನಿಲ್ಲುವುದಿಲ್ಲ. ಮ್ಯೂಚುವಲ್ ಫಂಡ್ಗಳು ಪೋರ್ಟ್ಫೋಲಿಯೋದ ಗಾತ್ರವನ್ನು ಅವಲಂಬಿಸಿ. ನನಗೆ ಅನಿಸುತ್ತದೆ ಇದಷ್ಟು ಸಾಕು. ಇನ್ನೊಂದು ವಿಷಯವನ್ನು ಯಾರಾದರೂ ಅರ್ಥಮಾಡಿಕೊಳ್ಳಬೇಕು, ಆದರೆ ಇದು ನನ್ನ ಪ್ರಿಯ ವಿಷಯ, ಆದ್ದರಿಂದ ನಾನು ಇದಕ್ಕೆ ಮತ್ತೆ ಹೋಗುತ್ತಿರುತ್ತೇನೆ. ನೀವು ನಿಮ್ಮ ಸಂಪೂರ್ಣ ಪೋರ್ಟ್ಫೋಲಿಯೋವನ್ನು 2 ಭಾಗಗಳಾಗಿ ರೂಪಿಸಬೇಕು, ಒಂದು ಕೋರ್ ಪೋರ್ಟ್ಫೋಲಿಯೋ ಮತ್ತು ಇನ್ನೊಂದು ಟ್ಯಾಕ್ಟಿಕಲ್ ಪೋರ್ಟ್ಫೋಲಿಯೋ. ಮತ್ತು ಸ್ಪಷ್ಟವಾಗಿ ನಾವು ಹೆಚ್ಚು ಮಾತನಾಡುವುದಿಲ್ಲ, ಆದರೆ ಟ್ಯಾಕ್ಟಿಕಲ್ ಪೋರ್ಟ್ಫೋಲಿಯೋದಿಂದಲೇ ನಾವು ಆಲ್ಫಾ ಪಡೆಯುತ್ತೇವೆ. ಎರಡನೇ ವಿಷಯ ಎಂದರೆ ನಾವು ಇನ್ವೆಸ್ಟ್ಮೆಂಟ್ ಅಡ್ವೈಸರ್ಗಳ ಬಗ್ಗೆ ಮಾತನಾಡುತ್ತಿದ್ದೆವು. ಹಾಗಾದರೆ ನಾನು ಹೇಳುವುದೇನೆಂದರೆ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ನ ಮುಖ್ಯ ಪಾತ್ರವು ನಿಮಗೆ ಅತ್ಯುತ್ತಮ ಫಂಡ್ ಸೂಚಿಸುವುದಲ್ಲ. ಮತ್ತು ನಿಯಂತ್ರಣ ದೃಷ್ಟಿಕೋನದಿಂದ ನೋಡಿದರೆ ಅವನು ಅದನ್ನು ಮಾಡುವ ನಿರೀಕ್ಷೆಯೂ ಇಲ್ಲ. ಅವನ ಮುಖ್ಯ ಕರ್ತವ್ಯವು ಭಾವನೆಗಳನ್ನು ನಿಯಂತ್ರಿಸುವುದು, ಏಕೆಂದರೆ ಕೊನೆಯಲ್ಲಿ ಹೂಡಿಕೆ ಎಂದರೆ ಭಾವನೆಗಳ ಬಗ್ಗೆ ನಿಮ್ಮ ಭಾವನೆಗಳನ್ನು ನಿಯಂತ್ರಿಸುವುದೇ ಮುಖ್ಯ. ಹೂಡಿಕೆ ಪ್ರಯಾಣವನ್ನು ನಿಯಂತ್ರಿಸುವ 2 ಮೂಲಭೂತ ಭಾವನೆಗಳಿವೆ. ಇದನ್ನು ನಾವು ಈಗಾಗಲೇ ವಿವಿಧ ರೂಪಗಳಲ್ಲಿ ಚರ್ಚಿಸಿದ್ದೇವೆ, ಲೋಭ ಮತ್ತು ಭಯ. ಹಾಗಾದರೆ ಮಾರುಕಟ್ಟೆಗಳು ಚೆನ್ನಾಗಿವೆ ಮತ್ತು ಮಾರುಕಟ್ಟೆಗಳು ಅತ್ಯುತ್ತಮ ವಾಪಾಸುಗಳನ್ನು ನೀಡುತ್ತಿರುವಾಗ, ನನ್ನ ಸ್ನೇಹಿತರು ನನಗೆ 20% ವಾಪಾಸು, 30% ವಾಪಾಸು ಅಥವಾ 50% ವಾಪಾಸು ಸಿಕ್ಕಿದೆ ಎಂದು ಹೇಳುತ್ತಿರುವಾಗ, ಆದರೆ ನಾವು ಕೂಡ ಹೂಡಿಕೆ ಮಾಡಲು ಇಚ್ಛಿಸುತ್ತೇವೆ, ಸರಿ, ಆದರೆ ಅದು ಪ್ರಾರಂಭಿಸಲು ಅತ್ಯುತ್ತಮ ಸಮಯವಲ್ಲ ಎಂಬುದನ್ನು ಅರ್ಥಮಾಡಿಕೊಳ್ಳದೆ.
ಮತ್ತು ಬಹುಪಾಲು ಜನರು ಮಾಡುವುದೇನೆಂದರೆ ಅವರು ಪ್ರಾರಂಭಿಸುವಾಗ ಅದು ಸರಿಯಾದ ಸಮಯವಲ್ಲ. ಮತ್ತೆ ಅವರಿಗೆ ಕೆಟ್ಟ ಅನುಭವವಾಗುತ್ತದೆ. ಮತ್ತೆ ಅವರು ಹೇಳುತ್ತಾರೆ, ಹೂಡಿಕೆ ನನಗೆ ಸರಿಹೊಂದುತ್ತಿಲ್ಲ. ನಾನು ಇಂತಹ ಅನೇಕ ಜನರನ್ನು ಭೇಟಿಯಾಗಿದ್ದೇನೆ. ಆದರೆ ನಾನು ಪ್ರಾರಂಭಿಸಿದ ಕ್ಷಣದಲ್ಲೇ ಮಾರುಕಟ್ಟೆ ಕುಸಿದು ಹೋಗುತ್ತದೆ. ಅಲ್ಲಿ ಸಮಸ್ಯೆ ಇದೆ. ಮತ್ತು ನಂತರ ವ್ಯವಸ್ಥಿತ ಹೂಡಿಕೆ, ಇದು ಈ ಪ್ರಯಾಣದ ಭಾಗದಲ್ಲಿ ಸ್ಪಷ್ಟವಾಗಿ ಸಹಾಯ ಮಾಡುತ್ತದೆ. ಮತ್ತು ಎರಡನೆಯದಾಗಿ ನ್ಯಾಯವಾಗಿದೆ ಎಂದರೆ, ಉದಾಹರಣೆಗೆ ಯಾರಾದರೂ ಕೋವಿಡ್ ಅವಧಿಯಲ್ಲಿ ಆ ತೀವ್ರ ಕುಸಿತದ ಸಮಯದಲ್ಲಿ ಹೂಡಿಕೆ ಮಾಡಿದ್ದರೆ, ನಿಶ್ಚಿತವಾಗಿಯೂ ಬೇರೆ ಕಾರಣಗಳು ಇದ್ದವು. ಅದರಲ್ಲಿ ನಿಜವಾಗಿಯೂ ಏನೂ ಇತ್ತು. ಆದರೆ ಅಲ್ಲಿ ಆ ಇಡೀ ಜಾತ್ರೆ ಇತ್ತು. ನಾಳೆ ಏನು ಆಗುತ್ತದೆ? ಜಗತ್ತು ಉಳಿಯುತ್ತದೆಯೋ ಇಲ್ಲವೋ? ಸರಿಯೇನ? ಈಕ್ವಿಟಿ ಮಾರುಕಟ್ಟೆಗಳು ಉಳಿಯುತ್ತವೆಯೋ ಇಲ್ಲವೋ? ಏನು ಆಗುತ್ತದೆ? ಆದರೆ ಯಾರಾದರೂ ಆ ಸಮಯದಲ್ಲಿ ಹೂಡಿಕೆ ಮಾಡಿದ್ದರೆ, ಡೇಟಾ ಪ್ರಕಾರ ಆ ವ್ಯಕ್ತಿ ಗಳಿಸಿದ್ದು ಅದು ಒಂದು ಅದ್ಭುತ ಪ್ರದರ್ಶನಕ್ಕಿಂತ ಕಡಿಮೆಯೇನೂ ಅಲ್ಲ, ಅಲ್ಲವೇ? ಹಾಗಾದರೆ ಸಂಕ್ಷಿಪ್ತವಾಗಿ ಹೇಳಬೇಕಾದರೆ, ನೀವು ಗಾಡಿಯನ್ನು ಮನೆಗಳ ಮುಂದೆ ಇಡಲು ಸಾಧ್ಯವಿಲ್ಲ. ಹಾಗಾದರೆ ಮೂಲತಃ ನೀವು ಏನು ಮಾಡಲು ಇಚ್ಛಿಸುತ್ತೀರಿ, ಯಾಕೆ ಮಾಡಲು ಇಚ್ಛಿಸುತ್ತೀರಿ ಎಂಬುದನ್ನು ನಿರ್ಧರಿಸಬೇಕು. ನಂತರ ವಿವಿಧ ಆಸ್ತಿ ವರ್ಗಗಳು ಮತ್ತು ಉತ್ಪನ್ನಗಳನ್ನು ಆಯ್ಕೆ ಮಾಡಬೇಕು, ಅಲ್ಲವೇ? ಹಾಗಾಗಿ ಉತ್ಪನ್ನ ಆಯ್ಕೆ ಮೊದಲನೆಯದಾಗಿ ಆಗಬಾರದು. ಉದಾಹರಣೆಗೆ, ಒಂದು ನಿರ್ದಿಷ್ಟ ಷೇರು ಅಥವಾ ನಿಧಿ. ನೀವು ನೋಡಿದರೆ ಒಂದು ಉತ್ಪನ್ನವು ತುಂಬಾ ಚೆನ್ನಾಗಿ ಪ್ರದರ್ಶನ ನೀಡಿದೆ, ಆದ್ದರಿಂದ ಅದನ್ನು ಖರೀದಿಸೋಣ ಎಂದು ಡೆಟ್ ಉತ್ಪನ್ನವಾಗಲು ಸಾಧ್ಯವಿಲ್ಲ. ಅದು ಮೂಲತಃ ಗುಂಪು ಮನೋಭಾವ ಅಥವಾ ಫೋಮೋ ಆಧಾರಿತ ಹೂಡಿಕೆ. ಹೌದು, ಅದು ಆ ಕ್ರಮದಲ್ಲಿ, ಆ ಪ್ರಕ್ರಿಯೆಯಲ್ಲಿ ಹೋಗಬೇಕು. ಅಂದರೆ ನೀವು ಮೊದಲು ನಿಮ್ಮ ಗುರಿ ಯೋಜನೆ ಮಾಡಬೇಕು, ನಿಮ್ಮ ಅಪಾಯ ಪ್ರೊಫೈಲಿಂಗ್ ಮಾಡಬೇಕು, ಆಸ್ತಿ ಹಂಚಿಕೆ ಮಾಡಬೇಕು, ಮತ್ತು ನೀವು ಆಸ್ತಿ ಹಂಚಿಕೆ ಹಂತಕ್ಕೆ ಬಂದ ಮೇಲೆ ಉತ್ಪನ್ನ ಆಯ್ಕೆ ಪ್ರಾರಂಭಿಸಬೇಕು. ಮತ್ತು ಫರಾಜ್ ಹೇಳಿದಂತೆ, ಅಲ್ಲಿ ಆಸ್ತಿ ವರ್ಗ ಮತ್ತು ಪೋರ್ಟ್ಫೋಲಿಯೋ ರಚನೆ ಮಾಡುವಾಗ ನೀವು ಕೋರ್ ಮತ್ತು ಟ್ಯಾಕ್ಟಿಕಲ್ ಪೋರ್ಟ್ಫೋಲಿಯೋ ಇಟ್ಟುಕೊಳ್ಳಬಹುದು. ಮತ್ತು ಟ್ಯಾಕ್ಟಿಕಲ್ ಪೋರ್ಟ್ಫೋಲಿಯೋದಲ್ಲಿ ಖಂಡಿತವಾಗಿಯೂ ನೀವು ನಿಮ್ಮ ಪೋರ್ಟ್ಫೋಲಿಯೋವನ್ನು ಮಾರುಕಟ್ಟೆಯ ವೈವಿಧ್ಯತೆಗಳ ಆಧಾರದ ಮೇಲೆ ಸ್ವಲ್ಪ ಬದಲಾಯಿಸಬಹುದು ಅಥವಾ ಸೂಕ್ಷ್ಮಗೊಳಿಸಬಹುದು. ಅನಿರುದ್ಧ್, ಫರಾಜ್, ನಾವು ಇಲ್ಲಿ ತುಂಬಾ ಆಸಕ್ತಿದಾಯಕ ವಿಷಯಗಳನ್ನು ಚರ್ಚಿಸಿದ್ದೇವೆ. ನಾವು ಗುರಿ ಯೋಜನೆ ಮತ್ತು ಆಸ್ತಿ ಹಂಚಿಕೆ ಬಗ್ಗೆ ಚರ್ಚೆ ಆರಂಭಿಸಿದ್ದೆವು, ಆದರೆ ಅದರಲ್ಲಿ ಅನೇಕ ಸಣ್ಣ ವಿಷಯಗಳನ್ನು ಕೂಡ ಚರ್ಚಿಸಿದ್ದೇವೆ. ಉದಾಹರಣೆಗೆ, ಸಕ್ರಿಯ ಮತ್ತು ನಿಷ್ಕ್ರಿಯ ಹೂಡಿಕೆಗಳು, ಸಕ್ರಿಯ ಮತ್ತು ನಿಷ್ಕ್ರಿಯ ಆದಾಯ. ಇವು ಎಲ್ಲವೂ ಪರಸ್ಪರ ಸಂಪರ್ಕಗೊಂಡಿವೆ. ಹೌದು, ಎಲ್ಲವೂ ಪರಸ್ಪರ ಸಂಪರ್ಕಗೊಂಡಿವೆ. ಉದಾಹರಣೆಗೆ, ಸಂಪತ್ತಿನ ಸಂಗ್ರಹಣೆಯ ಹಂತ ಮತ್ತು ಸಂಪತ್ತಿನ ಸಂರಕ್ಷಣೆಯ ಹಂತ. ನೀವು ನೋಡಿದರೆ ಹೇಗೆ? ಆಸ್ತಿ ಹಂಚಿಕೆ ಕೂಡ ಮತ್ತೆ ಗುರಿ ಯೋಜನೆ, ಹಣಕಾಸಿನ ಗುರಿ ಯೋಜನೆ. ಹೀಗಾಗಿ ಒಟ್ಟಾರೆ ತುಂಬಾ ಆಸಕ್ತಿದಾಯಕ ಚರ್ಚೆ ಆಯಿತು. ನನಗೆ ಖಚಿತವಾಗಿ ಗೊತ್ತಿದೆ, ನಮ್ಮ ವೀಕ್ಷಕರು ಇದರಿಂದ ಬಹಳಷ್ಟು ಲಾಭ ಪಡೆಯುತ್ತಾರೆ. ನಾವು ಮುಗಿಸುವ ಮೊದಲು ನಾನು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ, ಕಾರ್ಯಾಗಾರದ ಸಂಪೂರ್ಣ ಪ್ರಕ್ರಿಯೆಯನ್ನು ಮತ್ತೊಮ್ಮೆ ವಿವರಿಸಿ. ಹಾಗೆ ಮಾಡಿದರೆ ನನ್ನ ಅನಿಸಿಕೆಯಲ್ಲಿ ನಾವು ಇದನ್ನು ಇನ್ನಷ್ಟು ಉತ್ತಮವಾಗಿಸೋಣ. ಇದು ಹೌದು. ಹಾಗಾದರೆ ನಾನು ಇದನ್ನು ಸಂಕ್ಷಿಪ್ತವಾಗಿ ಹೇಳಬೇಕಾದರೆ, ಒಂದು ಸಾಮಾನ್ಯ ವ್ಯಕ್ತಿಯ ದೃಷ್ಟಿಕೋನದಿಂದ ನಾನು ಡೆವಿಲ್ಸ್ ಅಡ್ವೊಕೇಟ್ ಆಗಿ ಮಾತನಾಡುತ್ತಿದ್ದೇನೆ ಎಂದರೆ, ಗುರಿ ಯೋಜನೆಯ ಪ್ರಕ್ರಿಯೆಯ ಮೊದಲ ಹಂತವೇ ಗುರುತಿಸುವುದು. ನೀವು ಗೊತ್ತಿರಲಿ, ಅನಿರುದ್ಧ್ ಕೂಡ ಹೇಳಿದಂತೆ, ನಾನು ಯಾವ ದಿಕ್ಕಿನಲ್ಲಿ ಹೋಗಬೇಕು, ನಾನು ಜೀವನದ ಯಾವ ಹಂತದಲ್ಲಿದ್ದೇನೆ, ನನಗೆ ಎಷ್ಟು ಸ್ಪಷ್ಟತೆ ಇದೆ ಮತ್ತು ನನ್ನ ಅಂತಿಮ ಗುರಿಗಳು ಯಾವುವು ಎಂಬುದನ್ನು ತಿಳಿದುಕೊಳ್ಳುವುದು. ನಂತರ ನಾನು ಈ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಬಗ್ಗೆ ಯೋಚನೆ ಮಾಡುತ್ತೇನೆ. ಈ ಪ್ರಕ್ರಿಯೆಯನ್ನು ಪ್ರಾರಂಭಿಸುವಾಗ ನಾನು ಮಾಡುವ ಮೊದಲ ಹಂತವೇ ನನಗಾಗಿ ತುರ್ತು ನಿಧಿಯನ್ನು ಸೃಷ್ಟಿಸುವುದು. ಹಾಗಾದರೆ ನಾನು ಉದ್ಯೋಗದಲ್ಲಿರಬಹುದು ಅಥವಾ ನಾನು ಯಾವುದಾದರೂ ವ್ಯವಹಾರ ಮಾಡುತ್ತಿದ್ದಿರಬಹುದು ಮತ್ತು ನಾನು ಕನಿಷ್ಠ 3 ರಿಂದ 8 ತಿಂಗಳುಗಳವರೆಗೆ ಮುಂದಿನ ಯೋಜನೆ ಮಾಡುತ್ತೇನೆ. ಅಂದರೆ ನನ್ನ ಮನೆಯ ಖರ್ಚುಗಳು ಅಥವಾ ತುರ್ತು ಖರ್ಚುಗಳು ಎಷ್ಟು ಆಗಬಹುದು ಎಂಬುದರ ಬಗ್ಗೆ ನಾನು ಒಂದು ನಿಧಿಯನ್ನು ಸೃಷ್ಟಿಸಿ ಅದನ್ನು ಬೇರ್ಪಡಿಸಿ ಇಡುತ್ತೇನೆ. ಆ ನಿಧಿಯಿಂದ ಹೆಚ್ಚಿನ ಲಾಭ ಗಳಿಸುವುದು ನನ್ನ ಉದ್ದೇಶವಲ್ಲ. ಅದರಲ್ಲಿ ಉದ್ದೇಶವೇ ಸುರಕ್ಷಿತ ನಿಧಿಯನ್ನು ಹೊಂದಿರುವುದು. ಮಹಾಮೂಲ್ಯವನ್ನು ಮೀರಿಸುವ ಸುರಕ್ಷಿತ ನಿಧಿ, ಅದು ನನಗೆ ಕೆಟ್ಟ ಸಮಯದಲ್ಲಿ ಸಹಾಯ ಮಾಡಬಹುದು, ಈಗ ಊಹಿಸಿಕೊಳ್ಳಲಾಗದ ಸಂದರ್ಭಗಳಲ್ಲಿ. ಎರಡನೆಯದು ಖಂಡಿತವಾಗಿಯೂ ಯಾವುದೇ ಮಾನವನಿಗೆ ಎದುರಾಗಬಹುದಾದ ಅತ್ಯಂತ ದೊಡ್ಡ ಅಪಾಯ. ಅಂದರೆ ನನ್ನ ಜೀವನ ಅಥವಾ ಆರೋಗ್ಯಕ್ಕೆ ಯಾವುದೇ ಅಡ್ಡಿ ಉಂಟಾಗುವುದು. ಹಾಗಾಗಿ ನನಗೆ ಸಮರ್ಪಕ ವಿಮಾ ಆವರಣ ಇರಬೇಕು ಮತ್ತು ಕಡಿಮೆ ವಿಮಾ ಆವರಣ ಇರುವ ರೋಗಗಳನ್ನು ತಪ್ಪಿಸಬೇಕು. ನಾನು ಜೀವನಕ್ಕೂ ಸಮರ್ಪಕ ವಿಮಾ ಆವರಣ ಹೊಂದಿರಬೇಕು, ಹಾಗೂ ಆರೋಗ್ಯ ವೈದ್ಯಕೀಯಕ್ಕೂ, ಏಕೆಂದರೆ ಇವುಗಳಲ್ಲಿ ಮಹಾಮೂಲ್ಯವು ತುಂಬಾ ಹೆಚ್ಚಾಗಿದೆ. ನಮ್ಮ ದೇಶದ ಸರಾಸರಿ ಗ್ರಾಹಕ ಬೆಲೆ ಸೂಚ್ಯಂಕಕ್ಕಿಂತ ಬಹಳ ಹೆಚ್ಚಾಗಿದೆ. ಆಮೇಲೆ ನಾನು ನಿಜವಾದ ಗುರಿ ಯೋಜನೆ ಭಾಗಕ್ಕೆ ಹೋಗುತ್ತೇನೆ. ಅದು ನನ್ನ ತಕ್ಷಣದ, ಮಧ್ಯಮ ಮತ್ತು ದೀರ್ಘಾವಧಿಯ ಗುರಿಗಳು. ತಕ್ಷಣದ ಗುರಿಗಳು ಖಂಡಿತವಾಗಿಯೂ ಬರುತ್ತವೆ ಮತ್ತು ಹೋಗುತ್ತವೆ. ಆದರೆ ದೀರ್ಘಾವಧಿಯ ಗುರಿಗಳು ಎಂದರೆ ನಿವೃತ್ತಿ ಯೋಜನೆ ಮತ್ತು ಮಕ್ಕಳ ಶಿಕ್ಷಣ, ಮದುವೆ ಇತ್ಯಾದಿ. ಆದರೆ ನೀವು ಹೇಳಿದ ಅತ್ಯಂತ ಆಸಕ್ತಿದಾಯಕ ಕಲ್ಪನೆ ಎಂದರೆ
ನಾವು ಬಹುಪಾಲು ಸಮಯದಲ್ಲಿ ಹೀಗೆ ಯೋಚಿಸುತ್ತೇವೆ. ಏಕೈಕ ಅಪಾಯ ಎಂದರೆ ಕಡಿಮೆ ವಯಸ್ಸಿನಲ್ಲಿ ಜೀವಿಸುವ ಅಪಾಯ. ಇದನ್ನು ವಿಮಾ ಆವರಣದಿಂದ ರಕ್ಷಿಸಬಹುದು. ಅದು ಜೀವನವೋ ಅಥವಾ ಆರೋಗ್ಯವೋ ಆಗಿರಬಹುದು. ಆದರೆ ಇನ್ನೂ ದೊಡ್ಡ ಅಪಾಯವೆಂದರೆ ವೈದ್ಯಕೀಯ ತಂತ್ರಜ್ಞಾನಗಳ ಪ್ರಗತಿಯಿಂದ ಮತ್ತು ಅಭಿವೃದ್ಧಿಯಿಂದ ವಯಸ್ಸು. ಆಯುಷ್ಯ ನಿರೀಕ್ಷೆ. ನಮ್ಮ ದೇಶದಲ್ಲಿಯೂ ಕೂಡ ಜೀವನ ನಿರೀಕ್ಷೆ ಹೆಚ್ಚುತ್ತಲೇ ಹೋಗುತ್ತದೆ. ಮತ್ತು ಇಲ್ಲಿ ಒಂದು ಬಹಳ ಸುಪ್ತವಾದ ಹೊಸ ಅಪಾಯ ಎಂದರೆ ನಿರೀಕ್ಷೆಗಿಂತ ಹೆಚ್ಚು ಕಾಲ ಬದುಕುವ ಸಾಧ್ಯತೆ ಮತ್ತು ಹಣ ಮುಗಿದು ಹೋಗುವುದು. ಜೊತೆಗೆ ನಿಮಗೆ ಗೊತ್ತೇ, ಭಾರತೀಯರ ಸಾಮಾನ್ಯ ನಿವೃತ್ತಿ ಯೋಜನೆ ಎಂದರೆ ನನ್ನ ಮಕ್ಕಳು ಅಲ್ಲವೇ? ಆ ಪರಿಸ್ಥಿತಿಯಲ್ಲಿ ನಾನು ಹಣವಿಲ್ಲದೆ ಉಳಿಯುತ್ತೇನೆ ಮತ್ತು ಆ ಸಮಯದಲ್ಲಿ ನಾನು ಸಕ್ರಿಯ ಆದಾಯವನ್ನು ಗಳಿಸಲು ಸಾಧ್ಯವಿಲ್ಲ. ಹಾಗಾಗಿ ಸಂಪತ್ತು ಸಂಗ್ರಹಿಸುವ ಹಂತ ಮಾತ್ರವಲ್ಲ, ಸಂಪತ್ತನ್ನು ಉಳಿಸುವ ಹಂತವೂ ಇನ್ನಷ್ಟು ಮಹತ್ವಪೂರ್ಣವಾಗುತ್ತದೆ. ಆ ಸಮಯದಲ್ಲಿ ನನ್ನ ಹೂಡಿಕೆ ತಂತ್ರವೇನು ಇರಬೇಕು? ನನ್ನ ಪೋರ್ಟ್ಫೋಲಿಯೋ ಆದಾಯವನ್ನು ಹೇಗೆ ಉತ್ಪಾದಿಸಬಹುದು? ಅದು ನಿಮಗೆ ಗೊತ್ತೇ, ನನ್ನ ಇಷ್ಟದ ಜೀವನ ಶೈಲಿಯನ್ನು ಬೆಂಬಲಿಸಲು ಸಾಕಷ್ಟು ಆಗಿರುತ್ತದೆಯೇ? ಹಾಗಾಗಿ ಇಲ್ಲಿ ಆಸ್ತಿ ಹಂಚಿಕೆ ಎಂಬ ಕಲ್ಪನೆ ಮತ್ತೆ ಪ್ರಸ್ತುತವಾಗುತ್ತದೆ. ಇದು ಎಲ್ಲವೂ ಹೇಗೆ ಜೋಡಣೆ ಆಗುತ್ತದೆ ಎಂಬುದೇ ಇದು. ಮತ್ತು ಕೊನೆಯದಾಗಿ, ನಮ್ಮ ಪ್ರಸ್ತುತ ಪೀಳಿಗೆ ಎದುರಿಸುತ್ತಿರುವ ದೊಡ್ಡ ಅಪಾಯವೆಂದರೆ ಅವರು ಒಂದು ಸತ್ಯವನ್ನು ಮರೆತಿದ್ದಾರೆ. ಅಂದರೆ ಅವರು ಈಗ ಗಳಿಸುತ್ತಿರುವುದೆಲ್ಲ ಅದು ಅವರ ಭವಿಷ್ಯದ ಆದಾಯವೂ ಆಗಿದೆ. ಅದನ್ನೇ ಅವರು ಈಗ ಪಡೆಯುತ್ತಿದ್ದಾರೆ. ನಾನು ಹೇಳಲು ಬಯಸುವುದು ಎಂದರೆ, ನಾವು ಹೊಂದಿರುವ ಉದ್ಯೋಗಗಳು ಪಿಂಚಣಿ ಸೌಲಭ್ಯವಿರುವ ಉದ್ಯೋಗಗಳಲ್ಲ. ಹೌದು, ಅದು ನಮ್ಮ ಪೋಷಕರಿಗೆ ಇದ್ದ ಲಾಭಕರವಾದ ವಿಷಯ ಅಲ್ಲವೇ? ಹಾಗಾಗಿ ನಾವು ಈಗ ಪಡೆಯುತ್ತಿರುವುದರಲ್ಲಿ ನಾವು ಬಹುಪಾಲು ಮತ್ತು ಬಹುಮುಖ್ಯವಾದ ಭಾಗವನ್ನು ಉಳಿಸಬೇಕು ಮತ್ತು ಅದನ್ನು ನಮ್ಮ ದೀರ್ಘಕಾಲಿಕ ಗುರಿಗಳತ್ತ ತಿರುಗಿಸಬೇಕು. ನೀವು ನೋಡಿದರೆ ಚುರುಕಾದ ಉಳಿತಾಯದ ಅಭ್ಯಾಸವನ್ನು ಬೆಳೆಸಿಕೊಳ್ಳುವುದು ತುಂಬಾ ಮುಖ್ಯವಾದ ವಿಷಯ. ಹೌದು, ನಾವು ತಂತ್ರಜ್ಞಾನದಲ್ಲಿ ಅಂದರೆ ಆರ್ಥಿಕತೆಯಲ್ಲಿ ಒಟ್ಟು ಬದಲಾವಣೆಯನ್ನು ನೋಡುತ್ತಿದ್ದರೂ ಸಹ ಮುಂಚಿತವಾಗಿ ಉಳಿತಾಯ ಆಧಾರಿತ ಆರ್ಥಿಕತೆಯಿಂದ ಮತ್ತು ನಾನು ನನ್ನ ಉಳಿತಾಯವನ್ನು ಖರೀದಿಸಲು ಪ್ರಯತ್ನಿಸುತ್ತಿದ್ದೇನೆ. ಒಳ್ಳೆಯ ಆರೋಗ್ಯಕರ ಉಳಿತಾಯದ ಅಭ್ಯಾಸವನ್ನು ಬೆಳೆಸಿಕೊಳ್ಳುವುದು ಯಾವಾಗಲೂ ಸಹಾಯಕವಾಗಿರುತ್ತದೆ ಮತ್ತು ಅದು ತುಂಬಾ ಅಗತ್ಯವೂ ಹೌದು, ತುಂಬಾ ಅಗತ್ಯ. ಅದಕ್ಕಾಗಿಯೇ ನಾನು ಹೇಳಿದಂತೆ ಬಹಳಷ್ಟು ಸೆಪ್ಗಳು ನಿಲ್ಲಿಸಲಾಗುತ್ತಿಲ್ಲ. ಯಾಕೆಂದರೆ ಜನರು ಅಂತಿಮ ವಿಷಯವಾದ ನಿವೃತ್ತಿಯ ಮಹತ್ವವನ್ನು ಮತ್ತು ನಾವು ಹಿಂದಿನದಂತೆ ಚರ್ಚಿಸಿದ ಅಪಾಯವನ್ನು ಅರ್ಥಮಾಡಿಕೊಳ್ಳುತ್ತಿಲ್ಲ. ಹಾಗಾಗಿ ಧನ್ಯವಾದಗಳು ಅನುರಾಗ್, ನಮಗೆ ಧನ್ಯವಾದಗಳು ಈ ಚರ್ಚೆಗೆ ಬಂದುಕೊಂಡಿದ್ದಕ್ಕಾಗಿ. ಇದು ತುಂಬಾ ಉಪಯುಕ್ತವಾಗಿತ್ತು ಮತ್ತು ನನ್ನ ವೀಕ್ಷಕರಿಗೆ ಸಹ ಧೈರ್ಯದಿಂದ ಇದ್ದಕ್ಕಾಗಿ ಧನ್ಯವಾದಗಳು. ನಾನು ಆಶಿಸುತ್ತೇನೆ ಇದು ನಿಮಗೆ ತುಂಬಾ ಸಹಾಯವಾಗುತ್ತದೆ. ಗ್ರಾಹಕರ ಮತ್ತು ಕ್ಲೈಂಟ್ಗಳೊಂದಿಗೆ ಸಂವಹನ ನಡೆಸುವಾಗ ಪರಿಣಾಮಕಾರಿ ಹಣಕಾಸು ಯೋಜನೆ, ಆಸ್ತಿ ಹಂಚಿಕೆ ರೂಪಿಸಿ ಜಾರಿಗೆ ತರಲು ಇದು ಸಹಾಯವಾಗುತ್ತದೆ ಎಂದು ಭಾವಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ನೀವು ಈ ವಿಡಿಯೋವನ್ನು ಉಪಯುಕ್ತವೆಂದು ಕಂಡರೆ ದಯವಿಟ್ಟು ನಮಗೆ ಒಂದು ಲೈಕ್ ನೀಡಿ. ದಯವಿಟ್ಟು ನಮಗೆ ಒಂದು ಲೈಕ್ ನೀಡಿ ಮತ್ತು ಧನ್ಯವಾದಗಳು.